ಎಲ್ಲರಿಗೂ ಹರಿ ಕೃಷ್ಣ, ನಮಸ್ಕಾರ. ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ಸ್ಪೆಷಲ್ ಕ್ಲಾಸ್, ಇವತ್ತೊಂದು ಹೊಸ ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಜಗನ್ನಾಥ್ ಬಲದೇವ್ ಸುಭದ್ರಾ ಮಾಯಿ ಕಿ ಜೈ, ಗೌರ್ನಿತಾಯಿ ಭಗವಾನ್ಗೆ ಜೈ, ಪರಶುರಾಮ್ ಭಗವಾನ್ಗೆ ಜೈ, ವಾಮನ್ ದೇವ್ ಭಗವಾನ್ಗೆ ಜೈ, ಗಿರಿರಾಜ್ ಗೋವರ್ಧನ್ಗೆ ಜೈ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಕಾರ್ಯಕ್ರಮ ಬಂದ್ಬಿಟ್ಟು AC ಭಕ್ತಿ ವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದವರಿಗೆ ಸಮರ್ಪಿಸ್ತಾ ಇದ್ವಿ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥಾಪಚಾರ್ಯರು ಪ್ರಭುಪಾದ್ ಕಿ ಜೈ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತು. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರೋ ಈ ಒಂದು ಸ್ಕ್ರೀನ್ ಮೇಲೆ, ಹೌದಾ? ಸೊ ನಿಮಗೆ ಇಲ್ಲಿ ಎಷ್ಟೊಂದೆಲ್ಲ ಜೀವರಾಶಿಗಳು ಕಾಣಿಸ್ತಾ ಇದೆ, ಕರೆಕ್ಟಾ? ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಓಕೆ, ಇದೊಂದು ಇಂಟರಾಕ್ಟಿವ್ ಸೆಷನ್, ಮಾತಾಡೋದು. ಓಕೆ, ನೀವೇ ಮಾತಾಡ್ಬೇಕು ಜಾಸ್ತಿ ಈ ಕ್ಲಾಸ್ ಅಲ್ಲಿ. ಓಕೆ, ಅನೇಕ ಜೀವರಾಶಿಗಳು ಕಾಣ್ತಾ ಇದ್ದೇವೆ ಮಾತಾಜಿ. ಪ್ರಾಣಿ ಪಕ್ಷಿಗಳು, ಹೂವು, ಕೀಟಗಳು, ಸಸ್ಯಗಳು, ಮನುಷ್ಯ ಎಲ್ಲವೂ ಕಾಣ್ತಾ ಇದೆ. ಮನುಷ್ಯ ಎಲ್ಲರೂ ಕಾಣ್ತಾ ಇದ್ದಾರೆ. ಓಕೆ, ಇವಾಗ ನಿಮ್ಗೊಂದು ಚಾನ್ಸ್ ಕೊಟ್ರು ಅನ್ಕೋಣ ಭಗವಂತ. ಓಕೆ, ನಿಮ್ಗೊಂದು ಆಪರ್ಚುನಿಟಿ ಕೊಟ್ಟು ಇನ್ನೊಂದು ಜನ್ಮ ನನ್ಗೆ ಇದು ಬೇಕು ಅಂತ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಕೊಟ್ರಪ್ಪ. ಅವಾಗ ನೀವ್ ಯಾವ್ದನ್ನ ಆಯ್ಕೆ ಮಾಡ್ತೀರಾ? ದಾಕ್ಷಾಯಣಿ ಮಾತಾಜಿ ದಯವಿಟ್ಟು ಇದು ಅನೋಟೇಷನ್ ಮಾಡಕ್ ಹೋಗ್ಬೇಡಿ. ಆ ಲೈನ್ಸ್ ಬರ್ತಾ ಇದೆ. ದಾಕ್ಷಾಯಣಿ ಮಾತಾಜಿ, ಎಸ್ ಡಿವೋಟಿ. ಸೊ ಇನ್ನೊಂದು ನಮ್ಗೆ ಚಾನ್ಸ್ ಕೊಟ್ರೆ ಯಾವ್ದನ್ನ ನೀವು ಆಯ್ಕೆ ಮಾಡ್ಕೋತೀರಾ? ಏನಾಗ್ಬೇಕು ಅಂತ ಬಯಸ್ತೀರಾ? ಭಗವಂತನ ಸೇವೆ ಮಾಡೋದಕ್ಕೆ, ಭಗವಂತನ ಸೇವೆ ಮಾಡೋ ಅಂತ ಜನ್ಮ ಸಿಗ್ಲಿ ಅಂತ ಆಯ್ಕೆ ಮಾಡ್ಕೊಳ್ತೀವಿ ಮಾತಾಜಿ. ಓಕೆ, ಅದ್ ಯಾವ್ದು ಇದ್ರಲ್ಲಿ ಯಾವ್ದಾಗ್ಬೋದು? ಭಗವಂತನ ಸೇವೆ ಅಂದ್ರೆ ಮನುಷ್ಯ ಜನ್ಮನೇ ಬೇಕಲ್ವಾ ಮಾತಾಜಿ? ಮಾತಾಜಿ ಮನುಷ್ಯ ಜನ್ಮನೇ ಬೇಕು ಅಂತ ಕೋರ್ಕೋತಿದ್ದಾರೆ. ಓಕೆ, ವೆರಿ ನೈಸ್. ಮತ್ತೆ ಡಿವೋಟಿಸ್, ಭಗವಂತನ ಪಾದಕ್ಕೆ ಅರ್ಪಿತ ಆಗ್ಬೇಕಂತ, ನಾವು ಹೂ ಆಗ್ಬೇಕಂತ ಬಯಸ್ತೇವೆ. ಭಗವಂತನ ಪಾದಕ್ಕೆ ನಾವು ಅರ್ಪಿತರಾಗ್ಬೇಕು ಅಂತ ಭಾರತಿ ಮಾತಾಜಿ ಕೋರ್ಕೊಳ್ತಾರೆ. ಮತ್ತೆ ಸುಧಾ ಮಾತಾಜಿ, ದಿವ್ಯಾ ಮಾತಾಜಿ, ಅನುಸೂಯ ಮಾತಾಜಿ, ಭಗವಂತನ ಸೇವೆನೇ ಮಾತಾಜಿ. ಭಗವಂತನ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀರಾ? ಸೊ ಇವ್ರು ಯಾರು ಭಗವಂತನ ಸೇವೆ ಮಾಡೋದಕ್ಕೆ ಆಗಲ್ವಾ? ಬೇರೆ ವರ್ಗದಲ್ಲಿದ್ರೆ ಮಾಡ್ಬೋದು. ಹೂವಾಗಿ ಹುಟ್ಟಿದ್ರೆ ಭಗವಂತನ ಪಾದ ಕಮಲಕ್ಕೆ ಆಗುತ್ತೆ, ಅದು ಅರ್ಪಿಸ್ಬೋದು ಅಲ್ವಾ? ಭಗವಂತನಿಗೆ ಹೂವಾಗಿ ಅರ್ಪಿಸ್ಬೋದು. ಪ್ರಾಣಿ ಪಕ್ಷಿಗಳಾದ್ರೆ ಪಕ್ಷಿ ವಾಹನ ಆಗ್ಬೋದು. ವೆರಿ ನೈಸ್ ಮಾಡ್ತೀವಿ. ಮತ್ತೆ ಅದಕ್ಕಿಂತ ಮುಖ್ಯ ಭಗವಂತನ ಸೇವೆ ಅಂದ್ರೆ ಭಗವಂತನ ಎಲ್ಲಾ ತರ ಸೇವೆ ಮಾಡ್ಬೋದು ಮಾತಾಜಿ. ಪ್ರತಿಯೊಂದು ಸೇವೆನೆ ಮಾಡ್ಬೇಕು ಅಂದ್ರೆ ಒಂದು ಮನುಷ್ಯ ಜನ್ಮನೇ ಬೇಕಾಗುತ್ತೆ ಅಂತ ನನ್ಗನ್ಸುತ್ತೆ. ಪ್ರತಿಯೊಂದು ಸೇವೆ ಮಾಡ್ಬೇಕು ಅಂದ್ರೆ ಮನುಷ್ಯ ಜನ್ಮ ಬೇಕಾಗತ್ತೆ. ಆದ್ರೆ ಪ್ರಾಣಿ ಪಕ್ಷಿಗಳು ಒಂದು ಲಿಮಿಟೆಡ್ ಆಗಿ ಮಾಡ್ಬೋದು ಸೇವೆ. ಮನುಷ್ಯ ಜೀವಿಗೆ ಬುದ್ಧಿ ಅನ್ನೋದಿರುತ್ತೆ ಮಾತಾಜಿ, ಅದಕ್ಕೆ ಸೇವೆ ಮಾಡಕ್ಕೆ ಎಲ್ಲಾ ಅನುಕೂಲ ಆಗುತ್ತೆ ಮಾತಾಜಿ. ವೆರಿ ನೈಸ್, ವೆರಿ ನೈಸ್ ಪಾಯಿಂಟ್. ಮನುಷ್ಯ ಜನ್ಮಿಗೆ ಬುದ್ಧಿ ಅನ್ನೋದಿದೆ. ಓಕೆ, ಸರ್ವಮಂಗಳ ಮಾತಾಜಿ, ಸುಧಾ ಮಾತಾಜಿ ಹೇಳಿ. ಮನುಷ್ಯ ಜನ್ಮ ಕೊಟ್ರು ಕೂಡ ಅವನಲ್ಲಿ ಮನಸ್ಸಿಡೋ ಹಂಗೆ ಮನಸ್ಸು ಕೊಡ್ಬೇಕು ನಮ್ಗೆ, ಅದು ಮುಖ್ಯ ಅಷ್ಟೇ. ಅವನಲ್ಲಿ ಮನಸ್ಸಿಡೋ ಹಂಗೆ ಮನಸ್ಸು ಕೊಡ್ಬೇಕು ಮನುಷ್ಯ ಜನ್ಮ ಕೊಟ್ರೆ. ನಿಜ ಮಾತಾಜಿ, ಎಸ್. ಅವನಲ್ಲಿ ಮನಸ್ಸಿಡಂಗೆ ನಮ್ಗೆ ಮನುಷ್ಯ ಜನ್ಮ ಕೊಟ್ರೆ ಅವಾಗ ಮನುಷ್ಯ ಜನ್ಮ ಸಾರ್ಥಕ. ಸುಮ್ಮನೆ ಮನುಷ್ಯ ಸಾರ್ಥಕ ಅವಾಗ ಒಂದು ವರ್ಷ ಆಗಲ್ಲ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮನುಷ್ಯ ಮತ್ತೆ ಪ್ರಾಣಿಗಳ ಜೀವನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಮನುಷ್ಯನ ಜೀವನ ಅಂದ್ರೆ ಹೇಗಿರುತ್ತೆ, ಪ್ರಾಣಿ ಜೀವನ ಅಂದ್ರೆ ಹೇಗಿರುತ್ತೆ. ಸೊ ಭಗವಂತ ಏನಂತಾನೆ, ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಏನಂತ ಭಗವಂತ, ಎಷ್ಟೊಂದು ಸಾವಿರಾರು ಮನುಷ್ಯರಲ್ಲಿ ಒಬ್ಬ ಮನುಷ್ಯ ಪರಿಪೂರ್ಣತೆಗೆ ಪ್ರಯತ್ನ ಹಾಕ್ತಾನೆ.
ಒನ್ ಮೇ ಎಂಡೆವರ್ ಫಾರ್ ಪರ್ಫೆಕ್ಷನ್. ಅಂಡ್ ಆಫ್ ದೋಸ್ ಹೂ ಹ್ಯಾವ್ ಅಚೀವ್ಡ್ ಪರ್ಫೆಕ್ಷನ್, ಅದರಲ್ಲೂ ಪರಿಪೂರ್ಣತೆ ಯಾರು ಸಾಧಿಸಿದಾರೋ ಒಬ್ಬನು ಕೂಡ ಸರಿಯಾಗಿ ಭಗವಂತನ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಹೇಳೋದು ತುಂಬಾ ಕಷ್ಟ. 7.3 ಯಾರು ಓದ್ತೀರಾ ಅನುವಾದ ಕನ್ನಡದಲ್ಲಿ? 7ನೇ ಅಧ್ಯಾಯ 3ನೇ ಶ್ಲೋಕ. ಓದ್ಲಾ ಮಾತಾಜಿ? ಹರೇ ಹಾ. ಕೃಷ್ಣ. ಎಸ್, ಯಾರು ಹರೇ ಕೃಷ್ಣ ಅಂದ್ರಲ್ಲ ಕೊನೆಗೆ? ಲೀಲಾವತಿ. ಲೀಲಾವತಿ ಮಾತಾಜಿ ಓದಿ. ಅನುವಾದ: ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಭವಾರ್ಥನು ಓದ್ಲ ಮಾತಾಜಿ? ಜೈ. ಬೇಡ ಬೇಡ, ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ. ಓಕೆ, ಸೊ ಹೀಗೆ ಭಗವಂತ ಏನಂತಿದ್ದಾನೆ, ಭಗವಂತನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾರೋ ಫಸ್ಟ್ ಆಫ್ ಆಲ್ ಪ್ರಯತ್ನ ಹಾಕ್ತಾರ. ನಾವೆಲ್ಲರೂ ನೋಡಿದ್ದೇವೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಹಾಕೋ ಜನರು. ಏನಪ್ಪಾ, ಈಗ ನೀವು ಶಾಪಿಂಗ್ ಮಾಲ್ ನೋಡಿ, ಇದು ಪಕ್ಕದಲ್ಲಿ ದೇವಸ್ಥಾನ ಇದ್ರೆ ನೋಡಿ, ಎಲ್ಲಿ ಜಾಸ್ತಿ ಜನಸಂಖ್ಯೆ ಇರುತ್ತೆ ಶಾಪಿಂಗ್ ಮಾಲ್ ಅಲ್ಲೇ ಜಾಸ್ತಿ. ಅಲ್ವಾ? ಅದೇ ತುಂಬಾ ನಮ್ಗೆ ಆಕರ್ಷಿಸುತ್ತೆ ಅಲ್ವಾ? ಪ್ರತಿಯೊಬ್ಬರು ಜೀವಿರಾಶಿಗೆ ಭೌತಿಕ ಪ್ರಪಂಚ ತುಂಬಾ ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಜಾಸ್ತಿ ಆಸಕ್ತಿ ಜನರಿಗೆ ಇರೋದ್ರಿ. ಅದಕ್ಕೆ ಭಗವಂತ ಈ ಮಾತು ಹೇಳ್ತಾ ಇರೋದು. ಅಫ್ಕೋರ್ಸ್ ಅದ್ರಲ್ಲಿ ಕೆಲವರು ತುಂಬಾ ಸಾತ್ವಿಕ ಇರೋರು, ಸಾಕಷ್ಟು ಪುಣ್ಯ ಮಾಡಿರೋರು, ಭಗವಂತನ ಭಕ್ತಿ ಮಾರ್ಗಕ್ಕೆ ಬರೋರು, ಅದು ತುಂಬಾ ಅಪರೂಪ. ಅವರು ಆ ಸೆಲೆಕ್ಟೆಡ್ ಪೀಪಲ್ ಅಲ್ವಾ ಒಬ್ರು. ಆದ್ರೆ ಜನರಲ್ ಆಗಿ ಪಬ್ಲಿಕ್ ಭಗವಂತನ ಹತ್ರ ಬರೋದು ತುಂಬಾ ಕಮ್ಮಿ. ಹೌದಾ? ಇಲ್ಲಿ ಯಾರು ಹೋಗ್ತೀರಾ ಸ್ಲೈಡ್ನ? ನಾಗುಣಿ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಗುರುಜಿ. ನಾನು ಓದ್ಲಿ? ಹೇಳಿ, ಓದಿ. ಓದ್ಲೆ ಮಾತಾಜಿ? ಓದಿ ಮಾತಾಜಿ. ಈಸ್ ದಿಸ್ ಪರ್ಫೆಕ್ಷನ್ ಆಫ್ ಲೈಫ್? ಹಾ, ಈಸ್ ದಿಸ್ ಪರ್ಫೆಕ್ಷನ್ ಆಫ್ ಲೈಫ್. ಇಲ್ಲಿ ಏನ್ ನೋಡ್ತಾ ಇದೀವಿ ನಾವು? ಮೊದಲನೇ ಫೋಟೋದಲ್ಲಿ ಏನ್ ನೋಡ್ತಾ ಇದೀವಿ? ಸಾಧನೆಗಾಗಿ ಹಾ, ಮ್ಯೂಟ್ ಮಾಡಿದೆ ನಾನು, ಡಿಸ್ಟರ್ಬೆನ್ಸ್ ಬರ್ತಿತ್ತು ಅಂತ. ಹಾ ಮಾತಾಜಿ ಹೇಳಿ. ಕೆಳಗಡೆಯಿಂದ ಮೇಲ್ಗಡೆ ಮೆಟ್ಲು ಹತ್ತುತ್ತಾ ಇದ್ರಿ ಮಾತಾಜಿ ಮೊದಲನೇ. ಕೆಳಗಡೆಯಿಂದ ಮೇಲ್ಗಡೆ ಮೆಟ್ಟತ್ತ ಅಂದ್ರೆ ಏನ್ ಅರ್ಥ? ಅದು ಏನ್ ಸೂಚಿಸ್ತಾ ಇದೆ ನಮ್ಗೆ? ಸಾಧನೆ ಮಾಡೋದು. ನಾವು ಸಕ್ಸಸ್. ಸಾಧನೆ ಮಾಡೋದು. ಹಾ, ಸಕ್ಸಸ್. ಸಕ್ಸಸ್ ಬೇಕು ಅಂತ ಅವನು ಓಡ್ತಾ ಇದ್ದಾನೆ ವ್ಯಕ್ತಿ. ಓಕೆ, ಅದು ಬಲಗಡೆ ಇರೋ ಫೋಟೋ. He achieved the success. ಅಂದ್ರೆ ಸಕ್ಸಸ್ ನ ಹಾಸಿಲ್ ಮಾಡಿರೋ ತರ ಡಿಗ್ರಿ ತಗೊಂಡಿರಾನೆ. ಡಿಗ್ರಿ ತಗೊಂಡಿದ್ದಾನೆ, ಇಷ್ಟೆಲ್ಲ ಸಾಧಿಸಿದಾನ ಅವನು ಅಲ್ವಾ? ಆದ್ಮೇಲೆ ಗ್ರಾಜುಯೇಷನ್. ಹಾ, ಅದಾದ್ಮೇಲೆ ಮದುವೆ, ಒಳ್ಳೆ ಪಾರ್ಟ್ನರ್, ಲೈಫ್ ಒಳ್ಳೆ ಪಾರ್ಟ್ನರ್. ಪಾರ್ಟ್ನರ್. ಆಮೇಲೆ ಸ್ವಲ್ಪ ಜಗದಲ್ಲಿ ಸುತ್ತಾಡೋದು, ತಿರುಗೋದು, ಅದೆಲ್ಲ ತೋರಿಸಿದಾರೆ. ಆಮೇಲೆ ಜ್ಯುವೆಲರಿ ಅಂದ್ರೆ ಗೋಲ್ಡ್. ಆಮೇಲೆ ಬೇಕಾಗಿರೋ ಕಾರು, ಬೇಕಾಗಿರೋ ದೊಡ್ಡ ಲೈಕ್ ಕಾರು, ಬಂಗಾರ, ಬೇಕಾಗಿರೋ ಮನೆ, ಏನ್ ಬೇಕಾದ್ನೆಲ್ಲ ಎಕ್ಸ್ಪೆಕ್ಟೇಷನ್ ಅಕಾರ್ಡಿಂಗ್ ಹಿ ವಾಸ್ ಅರ್ನ್ ದಟ್. ಓಕೆ, ಸೊ ಪ್ರಶ್ನೆ ಏನು? ಸ್ಲೈಡ್ ಮೇಲೆ ಇರೋ ಪ್ರಶ್ನೆ ಏನ್ ಪ್ರಭು? ಇಸ್ ದಿಸ್ ಪರ್ಫೆಕ್ಷನ್ ಆಫ್ ಲೈಫ್? ಸೊ ಇದ್ರ ಪ್ರಕಾರ ಪರ್ಫೆಕ್ಷನ್ ಇದೆಲ್ಲ ಅಲ್ಲ ಮಾತಾಜಿ. ಲೈಕ್ ಇದೆಲ್ಲ ಸಿಕ್ರು ಭಗವಂತನ ಭಕ್ತಿ ಇಲ್ಲ ಅಂದ್ರೆ ಇಟ್ಸ್ ಲೈಕ್ ಝೀರೋ. ಇಟ್ ಜಸ್ಟ್ ಲೈಕ್ ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂದ್ರೆ ಬ್ಯಾಂಕ್ ಒಳಗಡೆ ಬಿಡೋದಿಲ್ಲ. ಲೈಕ್ ದಟ್ ಎಕ್ಸಾಂಪಲ್. ಎಸ್ ಪ್ರಭು, ನಾಗುಡಿ ಮಾತಾಜಿ ಬ್ಯಾಂಕ್ ಸ್ಯಾಂಪಲ್ ಕೊಡ್ತಿದ್ದಾರೆ. ಮಾತಾಜಿ worked in bank, so ಹಾಗಾಗಿ I'm so happy that somebody is giving our example. Oh, is that similar? Yes. So very nice comparison, ಪ್ರಭುಜಿ. ಹೀಗೆ ನಾವೆಲ್ಲ ಎಷ್ಟೆಲ್ಲ ವಿಷಯದ ಬಗ್ಗೆ ಅಲ್ವಾ ಪ್ರಯತ್ನ ಹಾಕ್ತಿವಿ. ಆಫೀಸಲ್ಲಿ ಮೇಲೆ ಇರ್ಬೇಕು, ದೊಡ್ಡ ಹೆಸರು ಪಡಿಬೇಕು ಅಲ್ವಾ, ಒಬ್ರನ್ನ ತುಳಿಬೇಕು, ಅಥವಾ ದೊಡ್ಡ ಪದವಿ ಪಡಿಬೇಕು, ದೊಡ್ಡ ಮನೆ, ಬಂಗ್ಲೆ, ದೊಡ್ಡ ಎಸ್ಟೇಟು, ದುಡ್ಡು, ಕಾಸು, ಜ್ಯುವೆಲ್ರಿ, ಕಾರು, ಒಳ್ಳೆ ಲೈಫ್ ಪಾರ್ಟ್ನರು. ಹೌದಾ? ಇದು ಅಷ್ಟೇ ಸಾಕ ನಮ್ಗೆ? ಇಷ್ಟೇ ಸಾಕಾಗತ್ತ ನಮ್ಗೆ? ಇದೇ ನಾವ್ ಯೋಚನೆ ಮಾಡ್ಬೇಕಾಗಿರೋ ಅಂತ ವಿಷಯ ಇದು. ಜೀವನ ಪರ್ಯಂತ ಇದಕ್ಕೆ ಎಷ್ಟೆಲ್ಲ ಒದ್ದಾಡ್ತೀವಿ. ಸಣ್ಣ ವಯಸ್ಸಿನ ನಮ್ಗೆ ಹೇಳ್ಕೊಡ್ದೇನು? ಚೆನ್ನಾಗ್ ಓದ್ರೆ, ಕಷ್ಟಪಟ್ರೆ ನಾವು ಸುಖವಾಗಿರ್ಬೋದು. ರೈಟ್? ತುಂಬಾ ಕಷ್ಟಪಟ್ರೆ ಸುಖವಾಗಿರ್ಬೋದು. ಬಟ್ ನಮ್ಗೆ ಸಿಗ್ತಾ ಇರೋಂಥ ಸುಖ ಏನು?
ಇಷ್ಟೇ, ನಾವ್ ಇದಕ್ಕೆ ಕಷ್ಟ ಪಡ್ತಾ ಇರೋದು. ಒಳ್ಳೆ ಹೆಸರು, ಒಳ್ಳೆ ಲೈಫ್ ಪಾರ್ಟ್ನರು, ಅಥವಾ ಅಫ್ಕೋರ್ಸ್ ಲೈಫ್ ಪಾರ್ಟ್ನರ್ ನಾವು ಹುಡ್ಕಕ್ಕಾಗೋದಿಲ್ಲ, ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಕರೆಕ್ಟಾ? ಕಾರು ಅಥವಾ ಹೆಸರು, ಅದಕ್ಕೆ ನಾವು ಕಷ್ಟ ಪಡ್ತಾ ಇದ್ದೀವಿ. ಬಟ್ ಇದು ಪರಿಪೂರ್ಣತೆನಾ? ಇಷ್ಟು ಸಾಕ ನಮ್ಗೆ? ಇದರಿಂದ ಎಲ್ಲಾ ಕಷ್ಟಗಳನ್ನ ನಾವು ನಿವಾರಿಸಕ್ ಆಗ್ತಾ ಇದೆಯಾ? ಸೊಲ್ಯೂಷನ್ ಸಿಗ್ತಾ ಇದೆಯಾ ನಮ್ಗೆ? ಇಲ್ಲ ಮಾತಾಜಿ. ಅಲ್ವಾ? ಸಿಗ್ತಾ ಇಲ್ಲ ನಮ್ಗೆ. ಜಸ್ಟ್ ಟೆಂಪರರಿ ಹ್ಯಾಪಿನೆಸ್. ಟೆಂಪ್ರರಿ ಹ್ಯಾಪಿನೆಸ್. ನಾವು 4 ಜನಕ್ಕೆ ತೋರ್ಸ್ಕೋಬಹುದು, 10 ನಿಮಿಷ ಹೇಳ್ಕೋಬಹುದು ಅಲ್ವಾ? ಅದಾಗಿದ ತಕ್ಷಣ ಏನಾಗತ್ತೆ ನಮ್ಗೆ? ತೃಪ್ತಿ ಸಿಗ್ತಾ ಇಲ್ಲ ನಮ್ಗೆ. ಮತ್ತೆ ಅದು ಕಮ್ಮಿ ಅನ್ಸ್ಬಿಡುತ್ತೆ. ಎಷ್ಟೇ ದೊಡ್ಡ ಮನೆ ಇದ್ರು, ಹೊಸ ಮನೆ ಹೇಳ್ಕೋಬಹುದು, ನಾವು ತೋರಿಸ್ಬೋದು. 6 ತಿಂಗಳಾದ್ಮೇಲೆ ಆ ಮನೆ ಹಳೇದಾಗ್ಬಿಡತ್ತಲ್ಲ. ಹಳೇದಾಗತ್ತೆ. ಯಾರು ಅದ್ರ ಬಗ್ಗೆ ಹೇಳ್ತಾರ? ದಿನ ಹೇಳ್ತಾರ ಆ ಮನೆ ಬಗ್ಗೆ? ಮಾತಾಡ್ತಾರ? ಇಲ್ಲ. ಹಾಗೆ ನಮಗೆಲ್ಲ ಸಾಧನೆಗಳು ಇಷ್ಟೇ ಆಗಿರುತ್ತೆ. ಇದು ಪರಿಪೂರ್ಣತೆ ಅಲ್ಲ. ಇದು ಯಾರು ಓದ್ತೀರಾ? Similarities between us and them. ಏನ್ ಮಾಡ್ತಾ ಇದಾರೆ ಇಲ್ಲಿ? ಈ ಫೋಟೋದಲ್ಲಿ ಏನೇನ್ ತೋರಿಸ್ತಾ ಇದ್ದಾರೆ? ಪ್ರಾಣಿನೂ ತಿಂತಾ ಇದೆ, ಮನುಷ್ಯರು ತಿಂತಾ ಇದ್ದಾರೆ. ಎಸ್, ಪ್ರಾಣಿ ತಿಂತಾ ಇದೆ, ಮನುಷ್ಯರು ಕೂಡ ತಿಂತಾ ಇದ್ದಾರೆ. ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದಾರ? ಟೇಬಲ್ ಮ್ಯಾನರ್ಸ್, ಟೇಬಲ್ಲು ನೀಟಾಗಿ ನಾವು ಬೌಲಲ್ಲಿ ಇಟ್ಕೊಳ್ಳೋದು, ತಟ್ಟೆ, ಚಮಚ, ಫೋರ್ಕು, ಹೌದಾ? ಇದೆಲ್ಲ ಇದೆ ನಮ್ಗೆ, ಕರೆಕ್ಟಾ? ಬಟ್ ಪ್ರಾಣಿ ಎಲ್ಲಂದ್ರೆ ಅಲ್ಲಿ ತಿನ್ನತ್ತಪ್ಪ. ಏನಂದ್ರೆ ಅಲ್ಲಿ ತಿನ್ನತ್ತೆ. ಹೌದ್ ಮಾತಾಜಿ. ನಾವ್ ಎಷ್ಟೇ ಗಳಿಸಿದ್ರು ತಿನ್ನೋದ್ ಹಿಡಿ ಅನ್ನ ಅನ್ನೋ ತರ ಎಕ್ಸಾಂಪಲ್ ಇದೆ. ಹಾ, ಇಬ್ರು ತಿಂತೀವಿ. ಪ್ರಾಣಿನೂ ತಿನ್ನತ್ತೆ, ಮನುಷ್ಯರು ತಿಂತಾರೆ. ಕರೆಕ್ಟಾ? ಹೋಗ್ತಿರಲ್ವೇನ್ರಿ? ಈಗ ಈಗೇನ್ ನಡೀತಾ ಇದೆ ಇಲ್ಲಿ? ವಿಶ್ರಾಂತಿ. ಪ್ರಾಣಿನೂ ಮಲಗಿದೆ, ನಾವು ಮಲಗಿದ್ದೀವಿ. ವಿಶ್ರಾಂತಿ ಏನೋ ವ್ಯತ್ಯಾಸ ಇದೆಯಾ? ಏನು ಇಲ್ಲ. ಏನಾರು ವ್ಯತ್ಯಾಸ ಇಲ್ಲ? ಏನಾರು ಇರ್ಲೇಬೇಕು. ನಾವು ಮನುಷ್ಯ ಹಾಸಿಗೆ ಮೇಲೆ ಮಲ್ಕೊಂಡಾನ, ಪ್ರಾಣಿಗಳು ಎಲ್ಲೆಂದ್ರಲ್ಲಿ ತಮ್ಗೆ ಎಲ್ಲಿ ಬೇಕನ್ಸುತ್ತ ಅಲ್ಲಿ ಮಲ್ಕೊಂಡ. ಬಟ್ ಒಂದ್ಸರಿ ನಿದ್ದೆ ಹತ್ತದ್ಮೇಲೆ ಏನಾರು ವ್ಯತ್ಯಾಸ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಅದು ರೆಸ್ಟ್ ನಮಗೂ ತಗೊಂಡ್ರೆ ಪ್ರಾಣಿಗೂ ಏನು ವ್ಯತ್ಯಾಸ ಇಲ್ಲ ಮಾತಾಜಿ. ಏನು ವ್ಯತ್ಯಾಸ? ಮಾತಾಜಿ ಒಂದ್ ಸ್ಟೇಟ್ಮೆಂಟ್ ಹೇಳ್ಬಿಟ್ರಲ್ಲ, ಏನು ವ್ಯತ್ಯಾಸ ಇಲ್ಲ ಅಂತ. ಓಕೆ. ನಾವು ಪ್ರಾಣಿಗಳಿಗೆ ಒಂದು ಎಕ್ಸ್ಟ್ರಾ ಇದು ಇರುತ್ತೆ ಮಾತಾಜಿ, ಎಕ್ಸ್ಟ್ರಾ ಸೆನ್ಸ್ ಇರುತ್ತೆ. ಆದ್ರೆ ಅದು ಮನುಷ್ಯನಿಗೆ ಇರಲ್ಲ, ಮಲ್ಕೊಂಡಾಗ ಮಾತ್ರ. ಮನುಷ್ಯ ಅದು ಪ್ರಾಣಿಗಳಿಗೆ ಬೇಗ ಎಚ್ಚರಿಕೆ ಆಗ್ಬಿಡತ್ತಲ್ವಾ? ಬೇಗ ಅದಕ್ಕೆ ಚಿಕ್ಕ ಶಬ್ದ ಬಂದ್ರೆ ಅದು ಎದ್ದು ಬಿಡುತ್ತದು. ಸಿಕ್ಸ್ ಸೆನ್ಸ್ ಇರುತ್ತೆ ಅದಕ್ಕೆ. ನಮ್ ಮನುಷ್ಯನಿಗೆ ಇರುತ್ತೆ, ಆದ್ರೆ ಅದು ನಿದ್ದಿಯೊಳಗ ಕಳೆದು ಹೋಗ್ಬಿಟ್ಟಿರುತ್ತೆ. ಮನುಷ್ಯ ಹೇಳಕ್ನ ಆಲ್ಸಿ ಮಾಡ್ತಾನ ಮಾತಾಜಿ. ಹೇಳೋದಕ್ಕೆ ಆಲಸ್ಯ ಮಾಡ್ತಾನೆ. ಯಾಕಂದ್ರೆ ನಾಯಿಗಳನ್ನ ಓಡಿಸ್ತಾರಲ್ಲ, ಈಗ ಎಲ್ಲ ಅಂಗಡಿ ಮುಂದೆ ಮಲಗಿರುತ್ತೆ, ಎಲ್ಲೋ ಮಲಗಿರುತ್ತೆ, ಓಡಿಸ್ಬಿಡ್ತಾರೆ. ಕರೆಕ್ಟಾ? ಅದಕ್ಕೆ ಮಲ್ಗೋಗ್ ಬಿಡೋದಿಲ್ಲ ಪಾಪ, ಆಗಕ್ಕೆ ಎದ್ದು ಬಿಡುತ್ತೆ ಬೇಗ. ಈಗ ಈ ಫೋಟೋದಲ್ಲಿ ಏನಿದೆ? ಫ್ಯಾಮಿಲಿ ಅಂದ್ರೆ ಒಟ್ಟಾಗಿ ಸಕುಟುಂಬ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇದ್ವು ಮಾತಾಜಿ. ಮನುಷ್ಯರು ಫ್ಯಾಮಿಲಿ ಜೊತೆ ಅಂದ್ರೆ ಪ್ರಾಣಿಗಳು ಇದಾವೆ. ನಮಗೂ ಫ್ಯಾಮಿಲಿ ಅಂತ ಇರುತ್ತೆ. ಸಂಘಜೀವಿ ಮನುಷ್ಯ. ಅದಕ್ಕೂ ಹೆಂಡತಿ ಮಕ್ಳು ಎಲ್ಲ ಇದಾರ? ಎಲ್ಲ ಇದಾರೆ. ಅದಕ್ಕೂ ಗೊತ್ತಾಗತ್ತೆ. ಅದು ಮಕ್ಳು ಅದು ಕಾಪಾಡ್ಕೋಬೇಕು, ಮಕ್ಕಳನ್ನ ರಕ್ಷಿಸ್ಬೇಕು. ಮಕ್ಕಳ ರಕ್ಷಣೆಗೆ ಆ ಪ್ರಾಣಿಗಳು ಎಲ್ಲ ಹೇಳ್ಕೊಡತ್ತೆ. ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಲ್ವಾ? ಅದಕ್ಕಿರ ಇದಾಗಿರ್ಬೋದು, ಏನದು ನೇಲ್ಸ್ ಆಗಿರ್ಬೋದು ಅಲ್ವಾ, ಅದರ ಒಂದು ಕ್ಲಾಸ್ ಆಗಿರ್ಬೋದು, ಹಲ್ಲುಗಳಾಗಿರ್ಬೋದು, ಎಲ್ಲ ಅದು ಕೊಟ್ಟಿರೋದು ಯಾತಕ್ಕೋಸ್ಕರ? ಆ ರಕ್ಷಣೆಗೋಸ್ಕರ. ಅಂಡ್ ಅದ್ ಗೊತ್ತು ಹೆಂಗ್ ಜಂಪ್ ಮಾಡ್ಬೇಕು, ಹೆಂಗ್ ಓಡ್ಬೇಕು, ಹೆಂಗ್ ತಪ್ಪಿಸ್ಕೋಬೇಕು, ಎಲ್ಲ ಗೊತ್ತದಕ್ಕೂ. ನಮಗೂ ಗೊತ್ತು ಅಲ್ವಾ? ನಮಗೂ ಫ್ಯಾಮಿಲಿ ಮಾಡ್ಕೊಳೋದು. ಈ ಚಿತ್ರದಲ್ಲಿ ನಾವು ನೋಡ್ತಾ ಇರೋದು ಫ್ಯಾಮಿಲಿ ಬೆಳೆಸ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು ಅಲ್ವಾ? ಬರೀ ಮನುಷ್ಯರು ಮಾತ್ರ ಮಕ್ಕಳು ಮಾಡ್ಕೊತಾ ಇಲ್ಲ, ಪ್ರಾಣಿನೂ ಮಾಡ್ಕೊತಾ ಇದೆ. ಅದು ಹೇಳ್ಕೊಡ್ಬೇಕಾ? ಪ್ರಾಣಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಮನುಷ್ಯರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ನ್ಯಾಚುರಲ್, ಅದು ಸಹಜವಾಗಿ ನಾವು ಮಾಡ್ತೀವಿ. ಇಲ್ಲಿ ಸೈನಿಕ ಫೈಟ್ ಮಾಡೋದು ಮಾತಾಜಿ. ಅವು ಫೈಟ್ ಮಾಡ್ತಾವೆ. ಒಬ್ಬರಿಗೂ ಅಂದ್ರೆ ರಕ್ಷಣೆಗೋಸ್ಕರ ಫೈಟ್ ಮಾಡೋದು ಮಾತಾಜಿ. ಇವರು ಸಾಮಾಜಿಕ ರಕ್ಷಣೆ ಮಾಡ್ಕೊಳ್ತಾವೆ ಮಾತಾಜಿ. ತುಳಿಯೋದು. ಹಾ ಪ್ರಭು. ಅಂದ್ರೆ ಇದ್ರಲ್ಲಿ ಮಾತಾಜಿ ನಮ್ಮನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಯಾವ ಲೆವೆಲ್ಗೂ ಹೋಗ್ತೀವಿ ಅನ್ನೋ ತರ. ಲೈಕ್ ನಾವು ಬದುಕ್ಬೇಕಂದ್ರೆ ಇನ್ನೊಬ್ಬರು ನಾವು ಸಾಯಿಸಾದ್ರೂ ನಾವು ಬದುಕ್ಬೇಕು ಅನ್ನೋ ತರ. ಲೈಕ್ ಪ್ರೊಟೆಕ್ಷನ್ ಇಸ್ ಇಂಪಾರ್ಟೆಂಟ್. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಲ್ವಾ? ಡಿಫೆನ್ಸಿವ್ ಮೆಕ್ಯಾನಿಸಮ್, ಡಿಫೆಂಡ್ ಮಾಡ್ಕೊಳ್ಳೋದು ಅಲ್ವಾ? ಎಸ್.
ಜೀವೋ ಜೀವಸ್ಯ ಜೀವನ. ಇನ್ನೊಬ್ಬರನ್ನ ಸಾಯಿಸಿದ್ರೆ ನಾವು ಬದುಕಿರಬಹುದು. ಅದು ಪ್ರಪಂಚದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಪ್ರಾಣಿಗಳಲ್ಲೂ ಇದೆ, ಅದ್ ಮನುಷ್ಯರಲ್ಲೂ ಇದೆ. ಒಬ್ಬರನ್ನ ತುಳಿದ್ ಮೇಲೆ ಬರುತ್ತಲ್ಲ. ಹಾ, ಎಸ್. ಇಲ್ಲಿ ಇವರೆಲ್ಲ ಸೈನಿಕರೇನು ದೇಶದ ರಕ್ಷಣೆಗೋಸ್ಕರ ಇನ್ನೊಬ್ಬರನ್ನ ಸಾಯಿಸ್ಬೇಕಾಗ್ತದೆ. ಅದು ಅದರ ಕರ್ತವ್ಯ. ಅದು ಯುದ್ಧ ಮಾಡ್ತಾ ಇದಾರೆ ಮನುಷ್ಯರು. ಪ್ರಾಣಿಗಳು ಕೂಡ ಅವರ ಒಂದು ಯುದ್ಧ, ಜಗಳ, ಗಲಾಟೆ ಮಾಡ್ತಾನೆ ಇದಾರೆ ಅವರು. ಸೊ ನಮ್ಮ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಪ್ರಾಣಿಗಳು ಯುದ್ಧ ಮಾಡುತ್ತೆ. ಸೊ ನಮ್ಮ ರಕ್ಷಣೆ ಎಷ್ಟು ಮುಖ್ಯ ಅನ್ನೋದು ನಮಗ್ ಗೊತ್ತದು. ಅದ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಕ್ ಬಂದ್ರೆ ಹೆಂಗ್ ನಮ್ಮನ್ನ ಕಾಪಾಡ್ಕೊಳ್ಳೋದು, ಅದು ಕೂಡ ನಮ್ಗೆ ಸಹಜವಾಗಿ ನಮ್ಗೆ ಕೊಟ್ಟಿದ್ದಾರೆ ಭಗವಂತ. ಪ್ರಾಣಿಗಳಿಗೆ ಹೇಗಿದೆಯೋ ಕರೆಕ್ಟಾ? ಹಾಗಾದ್ರೆ ಏನು ವ್ಯತ್ಯಾಸ ಇಲ್ವಾ ನಮಗೂ ಪ್ರಾಣಿಗಳಿಗೂ? ನೋ ಡಿಫ್ರೆನ್ಸ್ ಬಿಟ್ವೀನ್ ಅಸ್ ಅಂಡ್ ನಮಗೂ ಪ್ರಾಣಿಗೆ ಏನು ವ್ಯತ್ಯಾಸನೇ ಇಲ್ವಾ? ಎಲ್ಲ ಅವ್ರು ಮಾಡೋದು ನಾವು ಮಾಡ್ತೀವಿ, ನಾವು ಮಾಡೋದು ಅವ್ರು ಮಾಡ್ತಿದ್ದಾರೆ. ಏನು ಇಲ್ವಾ ವ್ಯತ್ಯಾಸ? ಐತೆ ಮಾತಾಜಿ. ಅವರು ನಮ್ಗೆ ಬುದ್ಧಿ ಐತೆ ಮಾತಾಜಿ, ಅವಕ್ಕೆ ಬುದ್ಧಿ ಇಲ್ಲ. ವಿಚಾರ ಶಕ್ತಿ ಅನ್ನೋದಿದೆ ಮಾತಾಜಿ. ಮನುಷ್ಯನಿಗೆ ವಿಚಾರ ಶಕ್ತಿ, ಬುದ್ಧಿ, ಜ್ಞಾನ ಇವೆಲ್ಲ ಇವೆ ಮಾತಾಜಿ. ಈ ತರ ಮಾಡ್ಬೇಕು, ಈ ತರ ನಾವು ಮಾತಾಡ್ತೀವಿ, ಅವು ಪ್ರಾಣಿಗಳು ಮಾತಾಡಲ್ಲ. ಮಾತಾಡಲ್ಲ. ಸುಧಾ ಮಾತಾಜಿ, ಶ್ರೀವಳ್ಳಿ ಮಾತಾಜಿ, ಏನು ಮಾತಾಡ್ತಾ ಇಲ್ಲ ನೀವು? ಮಾತಾಡೋದು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಥಿಂಕ್ ಮಾಡೋಷ್ಟು ಥಿಂಕ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ನಮಗೆ ವಿವೇಚನೆ ಅನ್ನೋದ ಇರುತ್ತೆ ಮಾತಾಜಿ, ಅವ್ರಿಗೆ ಅಷ್ಟಿರಲ್ಲ. ಥಿಂಕ್ ಲೈಕ್ ವಿ ಕ್ಯಾನ್ ಬಿಫೋರ್ ರಿಯಾಕ್ಟಿಂಗ್ ವಿ ಶುಡ್ ರಿಫ್ಲೆಕ್ಟ್ ಅಂತಾರಲ್ಲ, ಸೊ ಅವು ಆತರ ಅಲ್ಲ. ದೇ ವಿಲ್ ಡೂ, ಏನೋ ಮಾಡ್ಬೇಕು ಮಾಡ್ತವೆ. ಅವ್ರಿಗೂ ನಮ್ಗೆ ಇರೋ ಅದ್ ಒಂದೇ ವ್ಯತ್ಯಾಸ. ನಮ್ಮ ಹತ್ರ ಭಗವಂತ ಕೊಟ್ಟಿದ್ದಾನೆ ನಮ್ಗೆ ವಿಚಾರ ಮಾಡ್ಬೇಕು, ಯಾವ್ದ್ ಸರಿ ಯಾವ್ದ್ ತಪ್ಪು ಡಿಫ್ರೆನ್ಸ್ ಮಾಡೋ ಕೆಪಾಬಿಲಿಟಿ ಇದೆ. ಬಟ್ ಪ್ರಾಣಿಗಳಿಗೆ ಬುದ್ಧಿಜೀವಿ ಅದೇ ಒಂದ್ ಡಿಫ್ರೆನ್ಸ್. ಈವನ್ ಲೈಫ್ ಸ್ಟೈಲ್ ಇಸ್ ಲೈಕ್ ಸೇಮ್ ಓನ್ಲಿ. ಅದಕ್ಕೆ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಎಲ್ಲ ಇಲ್ಲ, ಗೊತ್ತಿಲ್ಲ. ಮನುಷ್ಯರ ತರ ಏನು ಗೊತ್ತಿಲ್ವಲ್ಲ ಅದಕ್ಕೆ. ನಾವು ಮನುಷ್ಯರು ತಾನೇ ಎಲ್ಲ ಫಾಸ್ಟ್ ಫ್ಯೂಚರ್ ಫಾಸ್ಟ್ ಎಲ್ಲ ನೋಡ್ಕೊಳ್ಳೋದು. ಅದಕ್ಕೆ ಬಗ್ಗೆ ಯೋಚನೆ ಮಾಡೋದು, ಬೇಜಾರ್ ಮಾಡ್ಕೊಳ್ಳೋದು. ಓಹೋ ಇದರ ಆಗೋಯ್ತಲ್ಲ, ಅಲ್ಲೆಲ್ಲೋ ದುಡ್ಡು ಕೊಟ್ಟೆ ಕಳ್ಕೊಂಡೆ, ಅಲ್ಲೆಲ್ಲೋ ಹೀಗಾಯ್ತು, ಮುಂದೆ ಏನಾಗತ್ತೋ ಅಲ್ವಾ? ಆಮೇಲೆ ಪಾಪ ಮಾಡಬಾರ್ದು, ಪುಣ್ಯ ಮಾಡಬಾರ್ದು, ಅದೆಲ್ಲ ಅದಕ್ಕೇನು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಎಲ್ಲ ಮನುಷ್ಯನಿಗೆ ಒಬ್ಬರಿಗೆ, ಮನುಷ್ಯನಿಗೂ ಅದಕ್ಕೂ ಅದೇ ತಾನೇ ವ್ಯತ್ಯಾಸ ಇರೋದು. ಇಲ್ಲಿ ನೋಡ್ತಾ ಇದೀವಿ, ಥಿಂಕ್ ಮಾಡೋ ಕೆಪಾಸಿಟಿ ಇಲ್ಲ ಅದಕ್ಕೆ, ಆಲೋಚನೆ ಮಾಡೋ ಕೆಪಾಸಿಟಿ ಇಲ್ಲ. ವೆರಿ ನೈಸ್ ಮಾತಾಜಿ. ಆಲೋಚನೆ ಇಲ್ಲ. ಇಲ್ಲಿ ಪಕ್ಷಿ ಹಾಡ್ತಾ ಇದೆ, ಮನುಷ್ಯ ಲೈಕ್ ಒಂದ್ ಲೇಡಿನೂ ಹಾಡ್ತಿದ್ದಾಳೆ. ಡಿಫ್ರೆನ್ಸ್ ಅಂದ್ರೆ ಅದ್ರ ಖುಷಿಗೋಸ್ಕರ ಹಾಡ್ತಿದೆ. ಇದು ಇವರು ತಮ್ಮ ಜೀವನ ರೂಪಿಸ್ಕೊಳ್ಬೇಕು ಅಥವಾ ಏನಾದ್ರು ಹಣ ಬರುತ್ತೆ ಅನ್ನೋ ತರ, ಅಂದ್ರೆ ಖುಷಿಗಂತ ಹಾಡ್ತಿರೋ. ಇವಾಗೆಲ್ಲ ಬಿಸ್ನೆಸ್ ಲೈಕ್ ಅವರು ನೃತ್ಯ, ಇದು ಖುಷಿಗೋಸ್ಕರ ನೃತ್ಯ ಮಾಡ್ತಿದೆ, ಸಂಭ್ರಮಿಸ್ತಿದೆ. ಅವರು ಅವ್ರ ವೃತ್ತಿ ಜೀವನಗೋಸ್ಕರ ನೃತ್ಯ ಮಾಡ್ತಿದ್ದಾರೆ. ಅದು ನಿಸರ್ಗಿಕವಾದಿದ್ದು ಮಾತಾಜಿ, ನೈಸರ್ಗಿಕವಾದಿದ್ದು ಪ್ರಾಣಿ ಪಕ್ಷಿದು. ಇದು ಭೌತಿಕ ಜಗತ್ತಿಂದ ಮಾತಾಜಿ. ಭೌತಿಕ ಜಗತ್ತಿನ. ಓಕೆ, ಇವಾಗ ಹಾಗಾದ್ರೆ ಮನುಷ್ಯ ಏನ್ ಮಾಡಬಹುದು? ಇಲ್ಲಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಈ ಚಿತ್ರದಲ್ಲಿ ಏನ್ ಅನ್ಸ್ತಾ ಇದೆ? ನಾರದರು ಮತ್ತೆ ಬ್ರಹ್ಮ. ಅಂದ್ರೆ ಮಾತಾಜಿ ಎಲ್ಲರಿಗೂ ದೇವರ ರಕ್ಷಣೆ ಬೇಕನ್ನಿ ಮಾತಾಜಿ. ಅಂದ್ರೆ ಪ್ರಾಣಿಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ಎಲ್ರಿಗೂ ಭಗವಂತನ ರಕ್ಷಣೆ ಬೇಕನ್. ವೆರಿ ನೈಸ್. ರಕ್ಷಣೆ ಬೇಕು. ಆದ್ರೆ ಇಲ್ಲಿ ಈ ಚಿತ್ರದಲ್ಲಿ ನಮ್ಗೆ ರಕ್ಷಣೆ ಕಾಣಿಸ್ತಾ ಇದೆಯಾ? ಇಲ್ಲಿ ಏನೋ ಒಂದು ವಿಶೇಷವಾಗಿದೆ. ಇಲ್ಲ ಮಾತಾಜಿ, ಯಾವ್ದು ಒಳ್ಳೇದು, ಯಾವ್ದು ತಪ್ಪು, ಗುರುಗಳಿಂದ ಪ್ರಶ್ನೆ ಅಂದ್ರೆ ನೀವು ಅಲ್ವಾ ಪ್ರಭು? ಪ್ರಶ್ನೆ ಮಾಡಬಹುದು ನಾವು. ಪ್ರಶ್ನೆ ಮಾಡ್ಬೋದು, ಯಾವ್ದು ತಪ್ಪು ಯಾವ್ದು ಸರಿ ಅಂತ. ವಿ ಕ್ಯಾನ್ ರೈಸ್ ಐದರ್ ಇಟ್ಸ್ ಅ ರಾಂಗ್, ಸರಿ ಇದೆಯೋ ತಪ್ಪಿದೆಯೋ ಸೆಕೆಂಡರಿ. ಬಟ್ ನಾವು ಕ್ವಶನ್ ಮಾಡ್ಬೇಕು, ನಮಗ್ ನಾವ್ ಮಾಡ್ಬೇಕು, ಬೇರೆಯವ್ರು ಕೇಳ್ಬೇಕು. ಯಾವ್ದು ಅವಾಗ್ಲೇ ಗೊತ್ತಾಗತ್ತೆ ಅಲ್ವಾ? ಯಾರೋ ಏನೋ ಹೇಳಿದ್ರು ಓಕೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ಇಟ್ಸ್ ನಾಟ್ ಅ ಫ್ಯಾಕ್ಟ್. ಕೇಳಿದಾಗ ಗೊತ್ತಾಗತ್ತೆ. ಈಗ ನಾನ್ ನಿಮ್ ಹತ್ರ ಕೇಳಿರೋ ಪ್ರಶ್ನೆಗೆ ಉತ್ತರ ಬೇರೆ ಇರ್ಬೋದು, ಇನ್ನೊಂದ್ ಮಾತಾಜಿ ಕೇಳಿದ್ರೆ ಅವ್ರ ಒಪಿನಿಯನ್ ಬೇರೆ ಇರ್ಬೋದು. ಸೊ ಯಾವ್ದು ಕರೆಕ್ಟ್ ಸರಿ ಅಂತ ನಮ್ಮ ಹತ್ರ ಲೈಕ್ ಪಾಸಿಬಿಲಿಟೀಸ್ ಇದೆ. ಥಿಂಕ್ ಮಾಡಿ ನಾವ್ ಇದು ಮಾಡ್ಬೋದು. ಸೊ ಅದಕ್ಕೆ ಒಳ್ಳೆ ಗುರು ಬೇಕು. ಗುರುವಿನಿಂದ ನಾವು ತಿಳ್ಕೊಂಡು ಭಗವಂತನ ಸೇರೋ ಒಂದು
ಸೀನ್ Yes. ತರ ಅನ್ಸುತ್ತೆ. ಎಸ್. ಸೊ ಪ್ರಶ್ನೆ ಮಾಡೋದೇನಿದೆಯಲ್ಲ ಅದು ಮನುಷ್ಯನಲ್ಲಿರೋಂಥ ವಿಶೇಷ ಗುಣ ಅದು. ಪ್ರಾಣಿ ಅದನ್ನ ಮಾಡೋದಕ್ಕಾಗಲ್ಲ. ಪ್ರಾಣಿ ಕೇಳಕ್ಕಾಗತ್ತಾ, ಯಾಕೆ ಇವತ್ತು ತುಂಬಾ ಬಿಸಿಲಾಗಿದೆ, ನಾ ಕಷ್ಟ ಪಡ್ತಾ ಇದ್ದೀನಿ? ಇಲ್ಲ, ಅದು ಪ್ರಶ್ನಿಸೋದಿಲ್ಲ. ಅದು ಪ್ರಶ್ನೆ ಮಾಡಷ್ಟು ವಿವೇಕ ಇಲ್ಲ. ಯಾಕೆ ಅಂತ ಕೇಳೋದಕ್ಕೆ ಆಗೋದಿಲ್ಲ ಪ್ರಾಣಿ. ಬಟ್ ಮನುಷ್ಯ ಕೇಳಕ್ಕಾಗತ್ತೆ, ಯಾಕೆ ನಾನು ಕಷ್ಟ ಪಡ್ತಾ ಇದ್ದೀನಿ, ನಾನು ಏನ್ ಪರಿಹಾರ ತಂದ್ಕೋಬಹುದು ಇದಕ್ಕೆ, ಯಾರನ್ನ ಕೇಳ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಲಿ, ಯಾರ ಹತ್ರ ಹೋಗ್ಲಿ ನಾನು ಅಲ್ವಾ? ಇಲ್ಲಿ ಬ್ರಹ್ಮದೇವನ್ನ ನಾರದ ಮುನಿ ಪ್ರಶ್ನಿಸ್ತಾ ಇದ್ದಾರೆ. ಕಲಿಯುಗದ ಒಂದು ಜನರ ರಕ್ಷಣೆಗೋಸ್ಕರ, ಅವರ ಒಂದು ಉದ್ಧಾರಕ್ಕೋಸ್ಕರ ಯಾವ ಮಂತ್ರ ಜಪಿಸಿದ್ರೆ, ನಾವ್ ಈ ಫೋಟೋ ನೋಡಿದ್ವಿ ಅಲ್ಲ, ಕಲಿ ಸಂತರಣ ಉಪನಿಷದಲ್ಲಿ ಕೇಳ್ತಾರೆ ನಾರದ ಮುನಿ ಬ್ರಹ್ಮದೇವರನ್ನ, ಯಾವ ಮಂತ್ರ ಹೇಳೋದ್ರಿಂದ, ಯಾವ ನಾಮ ತಗೊಳ್ಳೋದ್ರಿಂದ ಜನರ ಉದ್ಧಾರ ಆಗತ್ತೆ ಪ್ರಶ್ನೆ ಮಾಡ್ತಾ ಇದಾರೆ ಅವ್ರು ಗುರುಗೆ. ಇಲ್ಲೂ ಅಷ್ಟೇ, ಒಂದು ಸ್ಟೂಡೆಂಟ್ ಮಧ್ಯದ ಫೋಟೋದಲ್ಲಿ ಸ್ಟೂಡೆಂಟ್ ಪ್ರಶ್ನಿಸ್ತಾ ಇದ್ದಾಳೆ ಅಲ್ವಾ? ಇಲ್ಲಿ ಧ್ರುವ ಮಹಾರಾಜರು ಕೂಡ ಪ್ರಶ್ನೆ ಮಾಡ್ತಾರೆ, ಹೇಗೆ ನಾನು ಕೃಷ್ಣನ ನೋಡ್ಲಿ, ಎಲ್ಲಿ ಕಾಣಿಸ್ತಾನೆ ಆ ವಿಷ್ಣು, ನಾನು ಆ ವಿಷ್ಣುನ ಕೇಳ್ಬೇಕು, ನಂಗೊಂದು ದೊಡ್ಡ ರಾಜ್ಯ ಬೇಕು, ನನ್ನ ತಾತನ್ಕಿಂತ ದೊಡ್ಡ ರಾಜ್ಯ ಬೇಕು ಅಂತ ನಾನು ಕೇಳ್ಬೇಕು ಅಂತ ಪ್ರಶ್ನಿಸ್ತಾ ಇದ್ದಾನೆ ನಾರದ ಮುನಿ. ಸೊ ಪ್ರಶ್ನೆ ಮಾಡೋದು ತುಂಬಾ ಮುಖ್ಯ. ವಿ ಆಸ್ಕ್ ಕ್ವಶನ್ಸ್. ಪ್ರಶ್ನೆ ಮಾಡೋದು ತುಂಬಾ ಮುಖ್ಯ. ಅದಕ್ಕೆ ಪ್ರಶ್ನೆ ಮಾಡೋದ್ರ ಬಗ್ಗೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ಮನುಷ್ಯ ಜನ್ಮ ಇರೋದು ಜಿಜ್ಞಾಸ ಮಾಡೋದಿಕ್ಕೆ. ಮನುಷ್ಯ ಜನ್ಮ ಇರೋದು ಸುಮ್ಮನೆ ಅನುಸರಿಸ್ಕೊಂಡು ಮುಂದೆ ಹೋಗ್ತಾ ಇರೋದಲ್ಲ. ಅರೆ ಆಯ್ತು, ಎಲ್ರಿಗೂ ಕಷ್ಟ ಬರುತ್ತೆ, ನನ್ಗೂ ಕಷ್ಟ ಬರುತ್ತೆ, ಆ ಕಷ್ಟ ತಗೊಂಡು ಮುಂದಕ್ಕೆ ಹೋಗೋಣ. ಯಾಕೆ ಬರ್ತಾ ಇದೆ ಕಷ್ಟ? ಈ ಕಷ್ಟಕ್ಕೆ ಪರಿಹಾರ ಇಲ್ವಾ ಅಲ್ವಾ? ಯಾಕೆ ಕಾಯಿಲೆ ಬರ್ತಾ ಇದೆ? ಯಾಕೆ ಬರ್ತಾ ಇದೆ ನಾವು ಫಸ್ಟ್ ಕೇಳಿದ್ರೆ, ಎಸ್ ಪ್ರಭು ಹೇಳಿ. ಕಷ್ಟಕ್ಕೆ ಪರಿಹಾರ ಇದೆ, ಅದಕ್ಕೆ ನಾವು ಕಂಡ್ಕೋಬೇಕಷ್ಟೇ. ನಾವ್ ಕ್ವಶನ್ ಮಾಡ್ತಿಲ್ಲ, ನಾವ್ ಹಿಂದೆನೆ ಸರಿತಾ ಇದೀವಿ ಲಾಸ್ಟ್ ಬೆಂಚರ್ ತರ. ಅದ್ ಲೈಕ್ ವಾಲ್ ಬಂದ್ ಹತ್ತಿದ್ರು ಲೈಕ್ ಇಲ್ಲ ಬೇಡ, ನಾನು ಇನ್ನು ಹಿಂದೆನೆ ಹೋಗ್ತೀನಿ. ಸೊ ದಿಸ್ ಫ್ಯಾಕ್ಟ್ ಮೈಂಡ್ ಸೆಟ್ ಅಲ್ಲಿ ಇದೆ. ಹೀಗೆ ಅದು ಏನಂತಾರಲ್ಲ, ತಪ್ಪಾಗ್ಲಿ ಸರಿ ಇರ್ಲಿ, ಕೇಳಿದ್ಮೇಲೆ ಗೊತ್ತಾಗೋದಲ್ಲ, ಕನ್ಕ್ಲೂಷನ್ ಸಿಗೋದೇ ಅವಾಗ ನಮ್ಗೆ. ಸೊ ಕ್ವಶನ್ ಮಾರ್ಕ್ ಅನ್ನೋದು ಎಲ್ಲರ ಲೈಫ್ ಅಲ್ಲಿ ಇರುತ್ತೆ. ಆ ಕ್ವಶನ್ ಮಾರ್ಕ್ ನಾವು ಆನ್ಸರ್ ಹುಡುಕೋಬಹುದು, ಬಟ್ ಆ ಕ್ವಶನ್ ಏನಂತ ತಿಳ್ಕೊಬೇಕಷ್ಟೇ. ಸರಿಯಾದ ಪ್ರಶ್ನೆ ಇದ್ರೆ ಸರಿಯಾದ ಉತ್ತರ ಸಿಗತ್ತೆ. ಬಟ್ ನಾವು ಪ್ರಶ್ನೆ ಯಾವ ತರ ಮಾಡ್ತೀವಿ, ಯಾವ್ದ್ರ ಬಗ್ಗೆ ಮಾಡ್ತೀವಿ, ಆದಷ್ಟು ನಮ್ಮ ಪ್ರಶ್ನೆಗಳು ಈ 4 ವಿಷಯದ ಬಗ್ಗೆನೇ ಇರುತ್ತೆ ನಮ್ಮ ಜೀವನದಲ್ಲಿ. ಹೌದಾ? ಸರಿಯಾಗಿ ತಿಂದ್ವಾ, ಸರಿಯಾಗಿ ಉಂಡ್ವಾ, ದುಡ್ಡು ಸಾಕಷ್ಟು ಇದೆಯಾ, ನಮ್ಗೆ ಊಟ ತಿಂಡಿಗೆ, ನಮ್ಮ ಕಂಫರ್ಟ್ಗೆ, ನಾವ್ ಇದೆಲ್ಲ ಗಳಿಸಕ್ಕೆ, ಹೆಸರು ಮಾಡೋದಿಕ್ಕೆ ನಮ್ಮ ಪ್ರಶ್ನೆಗಳು ಆದಷ್ಟು ಈ 4 ವಿಷಯ ಬಗ್ಗೆನೇ ಇರುತ್ತೆ. ಈ 4: ಆಹಾರ, ನಿದ್ರ, ಭಯ, ಮೈಥುನ. ಇದು ಭಯ, ಇದು ಮೈಥುನ. ಆಹಾರ, ನಿದ್ರ, ಭಯ, ಮೈಥುನ. ಈ 4 ವಿಷಯದ ಬಗ್ಗೆನೇ ಪ್ರಶ್ನೆ ಮಾಡಿದ್ರೆ ನಮ್ಗೆ ಇಷ್ಟೇ ಸಿಗತ್ತೆ, ಪರಿಪೂರ್ಣತೆ ಸಿಗೋದಿಲ್ಲ ನಮ್ಗ. ಬಟ್ ನಾವ್ ರಿಯಲ್ ಕ್ವಶನ್ ಮಾಡಿದ್ರೆ, ಸರಿಯಾದ ಪ್ರಶ್ನೆ ಮಾಡಿದ್ರೆ ಅವಾಗ ನಮ್ಗೆ ಸರಿಯಾದ ಉತ್ತರ ಸಿಗತ್ತೆ. ಅದ್ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗದೆ ಇರ್ಬೋದು, ಸ್ಕೂಲು ಕಾಲೇಜ್ ಬುಕ್ಸ್ ಅಲ್ಲಿ ಸಿಗದೆ ಇರ್ಬೋದು, ಬಟ್ ಭಗವಂತ ಕೊಟ್ಟಿರೋ ಶಾಸ್ತ್ರದಿಂದ ಸಿಗತ್ತೆ. ಅಂತ ಒಂದು ಸೀರಿಯಸ್ ಪ್ರಶ್ನೆಗೆ ಸೀರಿಯಸ್ ಬುಕ್ಸ್ ಕೊಟ್ಟಿರೋದು ಕೃಷ್ಣ ಅಲ್ವಾ? ಬರೀ ದುಡಿಮೆ ಸಂಪಾದನೆ ಮಾಡೋದಿಕ್ಕೆ, ದುಡ್ಡು ಸಂಪಾದನೆ ಮಾಡೋದಿಕ್ಕೆ ಶಾಸ್ತ್ರ ಕೊಟ್ಟಿಲ್ಲ. ಅದು ತುಂಬಾ ಚಿಕ್ಕದದು, ಅದ್ ಎಲ್ರೂ ಮಾಡ್ಬೋದು ಅದು ಅಲ್ವಾ? ಅದ್ ನಮ್ಗೆ ಸಹಜವಾಗಿ ನಾವು ಮಾಡ್ತೀವಿ. ಅದು ರಿಯಲ್ ಪ್ರಶ್ನೆಗೆ ನಮ್ಗೆ ಶಾಸ್ತ್ರ ಅನ್ನೋದು ಕೊಟ್ಟಿದ್ದಾನೆ ಇಷ್ಟು ಭಗವಂತ ಅಲ್ವಾ? ಅದಕ್ಕೆ ಫಸ್ಟ್ ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ ಪ್ರಶ್ನಿಸಕ್ಕೆ. ಪ್ರಶ್ನೆ ಮಾಡಿದ್ರೆ ನಮ್ಗೆ ಉತ್ತರ ಸಿಗತ್ತೆ. ಈಗ ನೋಡಿ, ಒಂದ್ ಮಗು ಅಪ್ಪನ ಜೊತೆ ನಡ್ಕೊಂಡು ಹೋಗ್ತಾ ಇದೆ, ಒಂದ್ ವೆಡ್ಡಿಂಗ್ ಪಾರ್ಟಿ ನೋಡ್ತದೆ, ಒಂದ್ ಮದುವೆದಲ್ಲೆಲ್ಲ ಜನ ಡ್ಯಾನ್ಸ್ ಮಾಡೋದು ಅಲ್ವಾ, ಅವರೆಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ನೋಡ್ತಾ ಇದ್ದಾನೆ. ಆ ಮಗು ಪ್ರಶ್ನೆ ಮಾಡಿದ್, ಮಗು ನೋಡಿ ಸಣ್ಣ ವಯಸ್ಸಿಂದನೂ ಪ್ರಶ್ನೆ ಮಾಡೋ ಬುದ್ಧಿ ಇದೆ ಮಕ್ಕಳು ಕೂಡ. ಇಷ್ಟೆಲ್ಲ ಪ್ರಶ್ನೆ ಮಾಡೋದು, ಅಪ್ಪ ಇಲ್ಲಿ ಏನಾಗ್ತಾ ಇದೆ, ಇವರೆಲ್ಲ ಯಾರು, ಏನ್ ಮಾಡ್ತೀರಿ, ಯಾಕೆ ಇಲ್ಲಿ ಡ್ಯಾನ್ಸ್ ಮಾಡ್ತೀರ ಅಂತ ಕೇಳತ್ತೆ. ಒಂದ್ಸತಿ ಪ್ರಭುಪಾದ ಜೀವನದಲ್ಲೂ ಹಾಗೆ ಆಯ್ತಂತೆ. ಪ್ರಭುಪಾದ್ ಮಗ ಪ್ರಭುಪಾದರ್ ಕೇಳಿದ್ರೆ, ಈಗ ಏನಿದೆ ಇಲ್ಲಿ ಡ್ಯಾನ್ಸ್ ನಡೀತಾ ಇದೆಯಲ್ಲ, ಇದೆಲ್ಲ ಡ್ಯಾನ್ಸ್ ಪಾರ್ಟಿ ಏನಿದೆ, ಯಾಕೆ ಇವ್ರು ಮಾಡ್ತಾರೆ? ಇಲ್ಲಪ್ಪ ಅವ್ರಿಬ್ರು ಮದ್ವೆ ಆಗಿದ್ದಾರೆ ಹೊಸದಾಗಿ, ಅದಕ್ಕೆ ಅವರು ಡ್ಯಾನ್ಸ್ ಪಾರ್ಟಿ ಎಲ್ಲ ನಡೀತದೆ, ಮದ್ವೆ ಇದು ಸಂಭ್ರಮ ನಡೀತಾ ಇದೆ. ಹೌದಾ ಅಂತ ಕೇಳಿದ್ವಿ. ನೀನು ಮದ್ವೆ ಆಗಿದ್ಯಾ ಅಂತ ಕೇಳಿದ್ನಂತೆ. ನಿಂದು ಮದ್ವೆ ಆಗಿದ್ಯಾ ಅಂತ ಕೇಳಿದ್ವಿ. ಸೊ ಆತರ ಪ್ರಶ್ನೆ ಮಾಡೋದು ಯಾವಾಗ ಎಲ್ಲ ಅದರ ಪ್ರಭುಪಾದ ಹೇಳಿದಾಗ ಎಲ್ಲರೂ ಗುಳ್ಳಂತ ನಕ್ಕದ್ರಂತೆ. ಸೊ ಪ್ರಶ್ನೆ ಮಾಡೋ ನೇಚರ್ ಅಂತ ನಮ್ಗೆ ಸಣ್ಣ ವಯಸ್ಸಿಂದಾನೇ ಇದೆ. ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಅದನ್ನ ಸಪ್ರೆಸ್ ಮಾಡೋದಲ್ಲ, ಪ್ರಶ್ನೆ ಮಾಡೋಂಗಿಲ್ಲ, ಕೇಳೋಂಗಿಲ್ಲ, ಇಲ್ಲ.
ಆಕ್ಚುಲಿ ಈ ಮೂವ್ಮೆಂಟ್, ಈ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್, ಈ ಒಂದು ಭಕ್ತಿ ಮಾರ್ಗ ಏನ್ ಕೊಟ್ಟಿದಾರೋ, ಈ ಶಾಸ್ತ್ರಗಳು ಏನ್ ಕೊಟ್ಟಿದ್ದಾನೋ ಭಗವಂತ, ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಪ್ರಶ್ನೆಯಿಂದ ಉತ್ತರ ಸಿಗತ್ತೆ. ಆಯ್ತಾ? ಇಲ್ಲಿ ನಾವೇನ್ ನೋಡ್ತಿದ್ದೀವಿ? ಯಾರು ಹೇಳ್ತೀರಾ ಈ ಚಿತ್ರದಲ್ಲಿ ಏನ್ ತೋರಿಸ್ತಿದ್ದಾರೆ? ಇಲ್ಲಿವರೆಗೂ ನಾವೇನ್ ನೋಡಿದ್ವಿ ಅದನ್ನೇ. ಊಟ ಮಾಡ್ತಾ ಇದ್ದಾರೆ, ಈಟಿಂಗ್, ಮೀಟಿಂಗ್, ಸ್ಲೀಪಿಂಗ್, ಡಿಫೈನಿಂಗ್. ಈಟಿಂಗ್, ಸ್ಲೀಪಿಂಗ್, ಮ್ಯಾಟಿಂಗ್, ಡಿಫೆಂಡಿಂಗ್. ಸೊ ನಮ್ಮ ಪ್ರಶ್ನೆಗಳು ಊಟ ತಿಂಡಿ ಮಾಡೋದ್ರ ಬಗ್ಗೆ. Our questions usually deal with eating, sleeping, matting and defending. Yes. ಅದು ಆಗ್ಬಾರ್ದು. ನಮ್ ಕ್ವಶನ್ಸ್ ಬರೀ ತಿನ್ನೋದ್ರ ಬಗ್ಗೆ, ಮಲ್ಗೋದ್ರ ಬಗ್ಗೆ, ಮೈಥುನ ಬಗ್ಗೆ, ನಮ್ಮನ್ನ ಸಂರಕ್ಷಿಸ್ಕೊಳ್ಳೋದ್ ಬಗ್ಗೆ ಇಷ್ಟೇ ಇರಬಾರ್ದು. ಅದು ತುಂಬಾ ಸಣ್ಣ ಲೆವೆಲ್, ಅದು ಲೋ ಲೆವೆಲ್, ಅದು ಪ್ರಾಣಿ ಲೆವೆಲ್. ಅದು ಅದಕ್ಕೆ ಭಗವಂತ ಹೇಳುದು, ನಮ್ಮ ಪ್ರಶ್ನೆಗಳು ಯಾವ್ದ್ರ ಬಗ್ಗೆ ಇರಬೇಕು? ಯಾರು ಗೊತ್ತೀರಾ ಇದು? ನಮ್ಮ ಪ್ರಶ್ನೆ ಯಾವ್ದ್ರ ಬಗ್ಗೆ ಇರಬೇಕು? ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? My suffering, who is God? Suffering, who is God? Who is God? Why am I suffering? Who am I? ನಾನ್ ಯಾರು? ಎಲ್ಲಿಂದ ಬಂದಿದ್ದೀನಿ? ಯಾಕೆ ನನ್ನ ಹುಟ್ಟಿಸಿದ್ಯಾ? ಏನು ಕಾರಣ? ಯಾರು ಭಗವಂತ? ಇದು ಆತ್ಮ ಸಾಕ್ಷಾತ್ಕಾರ ಅಲ್ವಾ? ನಾನ್ ಯಾರು ಅಂತ ನಂಗೆ ಗೊತ್ತಿಲ್ದೇನೆ ಇಡೀ ಜೀವನ ನಡ್ಸ್ಕೊಂಡ್ ಹೋದ್ರೆ ಏನ್ ಬಂತು? ಯಾರೋ ಅನ್ಕೊಂಡ್ ನಾವು ಜೀವನ ಮಾಡ್ಕೊಂಡ್ ಹೋದ್ರೆ, ಆಹಾರ ನಿದ್ರೆ ಭಯ ಮೈಥುನ ಮಾಡ್ಕೊಂಡಿದ್ರೆ ಆಗೋಯ್ತಾ? ಗುರಿ ಮುಟ್ದಂಗ ನಾವು? ಎಲ್ಲಿ ಮುಟ್ತೀವಿ ಗುರಿನ? ಇಲ್ಲೇ ಉಳ್ಕೋತೀವಿ ನಾವು. ಮತ್ತೆ ಹುಡ್ತೀವಿ, ಮತ್ತೆ ಇದೇ ಮಾಡ್ಕೊಂಡಿರ್ತೀವಿ 4 ಕಾರ್ಯ, ಮತ್ತೆ ಸಾಯ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಈ 4 ಮಾಡ್ತೀವಿ ಅಲ್ವಾ? ಸೊ ಆತ್ಮ ಸಾಕ್ಷಾತ್ಕಾರ ಮಾಡೋ ಅಂತ ಒಂದು ಲೆವೆಲ್ಗೆ ನಾವು ಬರ್ಬೇಕು. ಅದನ್ನ ಅಥಾತೋ ಬ್ರಹ್ಮ ಜಿಜ್ಞಾಸ, ಇದು ವೇದಾಂತ ಸೂತ್ರ 1ನೇ ಸ್ಕಂದ 1ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ವೇದಾಂತ ಸೂತ್ರ ಅಂದ್ರೆ, ವೇದಾಂತ ಅಂದ್ರೆ ಟಾಪ್ ಮೋಸ್ಟ್ ಜ್ಞಾನ. ಎಲ್ಲಾ ಜ್ಞಾನದಲ್ಲಿ ಸರ್ವೋಚ್ಚ ಸ್ಥಾನ ಇರೋದು ವೇದಾಂತ. ವೇದಾಂತ ಅಂದ್ರೆ ಹೈಲಿ ಇಂಟೆಲೆಕ್ಚುಯಲ್ ಪೀಪಲ್ ಓದೋದು. ಆ ವೇದಾಂತದ ಮೊದಲನೇ ಪ್ರಶ್ನೆ 1ನೇ ಶ್ಲೋಕದಲ್ಲೇ ಬರುತ್ತೆ. ಬ್ರಹ್ಮನ್ ಅಂದ್ರೆ ಯಾರು ಅಂದ್ರೆ, ಭಗವಂತ ಅಂದ್ರೆ ಯಾರು? ನಾವು ಒನ್ ಶುಡ್ ಎನ್ಕ್ವೈರ್ ಅಬೌಟ್ ಬ್ರಹ್ಮನ್, ದ ಅಬ್ಸಲ್ಯೂಟ್ ಟ್ರೂತ್, ದ ಟ್ರಾನ್ಸೆಂಡೆಂಟಲ್ ಸ್ಪಿರಿಚುವಲ್ ನೇಚರ್. ಯಾರು ಭಗವಂತ? ಯಾರು ಪರಮ ಸತ್ಯ? ಯಾರು? ಎಲ್ಲಾನು ಅಸತ್ಯ ಅಲ್ವಾ? ಎಲ್ಲಾನು ಇಲ್ಲಿ ಸತ್ತೋಗ್ಬಿಡತ್ತೆ ಅಥವಾ ಹಾಳಾಗೋಗತ್ತೆ. ಎಲ್ಲಾ ವ್ಯಕ್ತಿಗಳು ಈ ಜಾಗ ಬಿಟ್ಟು ಹೊಟ್ಟೋಗ್ತಾರೆ. ಯಾರು ಇದಾರ ಇಲ್ಲಿ? 200 ವರ್ಷ 500 ವರ್ಷದಿಂದ ಇದಾರ? ಯಾರು ಅಬ್ಬಬ್ಬ 100 ವರ್ಷ ಬದುಕ್ತಾರೆ? ಯಾರು ಇದಾರ ಈ ಭೂಮಿ ಮೇಲೆ? ಇಲ್ಲ ಮಾತಾಜಿ, ಇಲ್ಲ, ಯಾರು ಇರೋದಿಲ್ಲ ಇಲ್ಲಿ. ಎಲ್ಲರೂ ಹೋಗ್ತಾ ಇರ್ಬೇಕಷ್ಟೆ. ಹಾಗಾದ್ರೆ ಮತ್ತೆ ಸತ್ಯ ಏನು? ಶಾಶ್ವತ ಇರೋಂಥದ್ದು ಏನು ಮತ್ತೆ ಅಲ್ವಾ? ಪರ್ಮನೆಂಟ್ ಏನು ಮತ್ತೆ? ಪರಮ ಸತ್ಯ ಯಾರು? ಅದನ್ನ ನಾವು ತಿಳ್ಕೋಬೇಕು. ಅದು ನಮ್ಗೆ ಗುರು ತೋರಿಸ್ತಾರೆ. ಹೆಂಗೆ ಇಲ್ಲಿ ಈ ಚಿತ್ರದಲ್ಲಿ ಯಾರಿದ್ದಾರೆ? ಯಾರು ಈ ಚಿತ್ರದಲ್ಲಿ ಇರೋದು? ಯಾರಿಗೆ ಗೊತ್ತಾ? ಪರೀಕ್ಷಿತ್ ಮಹಾರಾಜ ಮತ್ತೆ ಶುಕಮುನಿ. ಪರೀಕ್ಷಿತ್ ಮಹಾರಾಜರು ಕೆಳಗಡೆ ಕೂತಿರೋದು, ಮೇಲ್ಗಡೆ ವ್ಯಾಸ ಸ್ಥಾನದಲ್ಲಿ ಕೂತಿರೋದು ಶುಕದೇವ ಗೋಸ್ವಾಮಿ. ಶುಕದೇವ ಗೋಸ್ವಾಮಿ ಪರಂಪರೆಯಲ್ಲಿ ಬಂದಿರೋಂಥ ಆಚಾರ್ಯ ಅವರು ಗೋಸ್ವಾಮಿ ಅವರು ವ್ಯಾಸದೇವರ ಪುತ್ರ, ಅವರು ವ್ಯಾಸದೇವರ ಮಗ ಶುಕದೇವ ಗೋಸ್ವಾಮಿ. ಪರೀಕ್ಷಿತ ಅರ್ಜುನನ ಮೊಮ್ಮಗ. ಪರೀಕ್ಷಿತನಿಗೆ ಶಾಪ ಆಗಿರುತ್ತೆ, ಶಾಪಗ್ರಸ್ತನಾಗಿರ್ತಾನ. 7 ದಿವಸದಲ್ಲಿ ಅವನಿಗೆ ಬಂದು ಹಾವು ಬಂದು ಕಚ್ಚತ್ತೆ. ಸೊ 7 ದಿವಸ ಮಾತ್ರನೇ ಟೈಮ್ ಇರೋದು ಪರೀಕ್ಷಿತನಿಗೆ. ಸೊ 7 ದಿವಸದಲ್ಲಿ ಅವನೇನ್ ಮಾಡ್ದ? ಏನು ಬೇರೆ ಕಾರ್ಯಗಳೆಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ. 7 ದಿವಸ ಇದೆಯಲ್ಲ ಅಂತ ಎಲ್ಲ ಬಿಟ್ಬಿಟ್ಟು, ಪೂರ್ತಿ ರಾಜ್ಯ ಬಿಟ್ಬಿಟ್ಟು, ಊಟ ತಿಂಡಿ ಕೂಡ ಬಿಟ್ಬಿಟ್ಟು, ಜಸ್ಟ್ ಒಂದು ಗಂಗಾ ತಟ ಹತ್ರ ಬಂದ್ಬಿಟ್ಟು ಅಲ್ಲಿ
ಈ ಗುರುಗಳಾದಂತ ಶುಕದೇವ ಮುನಿಯರನ್ನ ಪ್ರಶ್ನಿಸ್ತಾ ಇದ್ದಾರೆ. ನಾನು 7 ದಿವಸ ಮಾತ್ರ ನನಗೆ ಉಳ್ಕೊಂಡಿರೋದು. ಸೊ ಸಾಯೋ ವ್ಯಕ್ತಿ ಏನ್ ಮಾಡ್ಬೇಕು, ಯಾವ್ದ್ರ ಬಗ್ಗೆ ತಿಳ್ಕೋಬೇಕು, ನಾನು ಯಾರು ಆ ಪರಮ ಸತ್ಯ, ಎಲ್ಲಿ ಸಿಗ್ತಾರ ನಂಗವರು, ಇದು ಮಾಡ್ತಾರಂತ ಪ್ರಶ್ನೆ. ಪರೀಕ್ಷಿತ್ ಮಹಾರಾಜ್ ಪ್ರತಿಯೊಂದು ಜೀವಿಯೂ ಈ ಸ್ಥಿತಿಗೆ ಬರ್ತಾನೆ. ಪರೀಕ್ಷಿತನಿಗೆ 7 ದಿವಸ ಟೈಮ್ ಇದೆ ಅನ್ನೋದು ಗೊತ್ತು, ಖಚಿತವಾಗೂ 7 ದಿವಸ ಟೈಮ್ ಇದೆ ಅನ್ನೋದು ಗೊತ್ತು. ಬಟ್ ಎಲ್ಲ ಯಾರಿಗಾರು ಗೊತ್ತಾ? ನಮ್ಮೆಲ್ಲ ಯಾರಿಗಾರು ಗೊತ್ತಾ ನಮಗೆ 7 ದಿವಸ ಇದೆ ಅನ್ನೋದು? ಯಾರಿಗ ಡೆಫಿನೆಟ್ ಇದೆಯಾ? 7 ದಿವಸನೋ ಇಷ್ಟು ವರ್ಷನೋ ನಾವು ಬದುಕಿರ್ತೀವಿ ಅಂತ ನಮ್ಗೆ ಏನಾದ್ರು ಐಡಿಯಾ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಗೊತ್ತಾಗೋದೇ ಇಲ್ಲ. ಯಾವಾಗ ಹೋಗ್ತೀವ ನಮ್ಗೆ ಗೊತ್ತಾಗಲ್ಲ. ನಮ್ಗೇನು ಗ್ಯಾರಂಟಿ ಇಲ್ಲ ಆಕ್ಚುಲಿ, ಎಷ್ಟು ದಿವಸ ಇರ್ತೀವಿ, ಎಷ್ಟು ವರ್ಷ ಇರ್ತೀವಿ. ನಮ್ ಗುರು ಮಹಾರಾಜರು ಕೂಡ ಅಷ್ಟೇ, ಯಾವಾಗ ಪ್ರಭುಪಾದ್ ಮೂಮೆಂಟ್ಸ್ ಸೇರ್ಕೊಂಡ್ರು, ಪ್ರಭುಪಾದ್ರ ಶಿಷ್ಯರಾದ್ರು, ಅವ್ರ ತಾಯಿ ಕೇಳ್ತಾ ಇದ್ರು, ಯಾಕೆ ಇಷ್ಟು ಬೇಗ್ಲೆ, ಇನ್ನು ನೀನ್ ಬರೀ 18 ವರ್ಷದ ಹುಡುಗ, ನೀನು ಇಷ್ಟು ಬೇಗ್ಲೆ ಯಾಕೆ, ಇನ್ನು ಸ್ವಲ್ಪ ವಯಸ್ಸಾದ್ಮೇಲೆ ಮಾಡು, ತಗೋ. ಇಲ್ಲ ನನಗೆ ಎಷ್ಟು ವರ್ಷ ಇರ್ತೀನಂತ ಹೇಗ್ ಗೊತ್ತು? ಸೊ ಯಾರಿಗೂ ಗೊತ್ತಿಲ್ಲ ಇದು. ಅದಕ್ಕೋಸ್ಕರ ನಾವು ಗುರುನ ಬೇಗ ಹಿಡಿಬೇಕು, ಗುರು ಶರಣಾರ್ಥಿಗೆ ಬೇಗ ಬರ್ಬೇಕು, ಈ ಪ್ರಶ್ನೆ ಮಾಡ್ಕೊಂಡು. ಅವಾಗ್ಲೇ ನಮ್ಗೆ ದಾರಿ ಸಿಗತ್ತೆ. ಸೊ ಹಿತೋಪದೇಶ ಅಂತ ಒಂದು ಶಾಸ್ತ್ರದಲ್ಲಿ ಬರುತ್ತೆ, ಅದ್ರಲ್ಲಿ ಹೇಳ್ತಾರೆ, ಆಹಾರ ನಿದ್ರಾ ಭಯಮೈತು ನಮ್ಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ಹೀನ ಪಶುಭಿ ಸಮಾನಃ. ಧರ್ಮೇನ ಹೀನ ಪಶುಭಿ ಸಮಾನ ಎನ್ನುತ್ತಿದ್ದಾರೆ. ಬೋತ್ ಆನಿಮಲ್ಸ್ ಅಂಡ್ ಹ್ಯೂಮನ್ಸ್ ಶೇರ್ ದ ಆಕ್ಟಿವಿಟೀಸ್ ಆಫ್ ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಪೆಂಡಿಂಗ್. ಈಗೇನ್ ನಾವು ನೋಡಿದ್ವಲ್ಲ, ಆಹಾರ, ನಿದ್ರಾ, ಭಯ, ಮೈಥುನ. ಪ್ರಾಣಿನೂ ಮಾಡ್ತಾ ಇದೆ, ಮನುಷ್ಯರು ಮಾಡ್ತಾ ಇದೆ. ಬಟ್ ಆದ್ರೆ ಸ್ಪೆಷಲ್ ಪ್ರಾಪರ್ಟಿ ಆಫ್ ದ ಹ್ಯೂಮನ್ ಇಸ್ ದಟ್ ದೇ ಆರ್ ಏಬಲ್ ಟು ಎಂಗೇಜ್ ಇನ್ ಸ್ಪಿರಿಚುವಲ್ ಲೈಫ್. ಇದೊಂದು ಸ್ಪೆಷಲ್ ಕ್ವಾಲಿಟಿ ಕೊಟ್ಟಿದ್ದಾನೆ ಭಗವಂತ ನಮ್ಗೆ. ನಾವೆಲ್ಲರೂ ಆಧ್ಯಾತ್ಮಿಕ ಕಾರ್ಯ ಮಾಡಬಹುದು, ನಾವೆಲ್ಲರೂ ಭಕ್ತಿ ಮಾಡಬಹುದು ಅಲ್ವಾ, ನಾವೆಲ್ಲರೂ ಪ್ರಶ್ನಿಸ್ಬೋದು, ನಾವೆಲ್ಲರೂ ಚಿಂತೆ ಮಾಡ್ಬೋದು, ನೀವೆಲ್ಲ ಹೇಳ್ದಂಗೆ. Therefore, without spiritual life, humans are on the level of animals. ಸ್ಪಿರಿಚುವಲ್ ಲೈಫ್ ಬಂದಿಲ್ಲಪ್ಪ, ನಾವೇನು ಪ್ರಶ್ನಿಸ್ತಾ ಇಲ್ಲ, ಆಧ್ಯಾತ್ಮಿಕ ಕಾರ್ಯ ಮಾಡ್ತಾ ಇಲ್ಲ, ಅವನ ಮನುಷ್ಯ ಅಂತ ಹೇಗೆ ಕರೆಯಕ್ಕಾಗತ್ತೆ ಅಲ್ವಾ? ಅವನು ಪ್ರಾಣಿಗೆ ಸಮಾನ, ಧರ್ಮೇನ ಹೀನ ಪಶುಭಿ ಸಮಾನ. Eating, sleeping, meeting, defending are both common to animal and humans, but self-realization is only possible for humans. ಪ್ರಶ್ನೆ ಮಾಡೋದು, ನಾನು ಯಾರು, ಭಗವಂತ ಯಾರು, ಹೇಗೆ ನನ್ನ ಕಷ್ಟಗಳಿಂದ ಪಾರಾಗ್ಬೋದು ಅಲ್ವಾ? ಹೇಗೆ ಇನ್ನೂ ಒಳ್ಳೆ ರೋಡು, ಇನ್ನೂ ಒಳ್ಳೆ ಟೆಕ್ನಾಲಜಿ, ಇನ್ನೂ ಹೇಗೆ ಅಡ್ವಾನ್ಸ್ಮೆಂಟು ಅಲ್ವಾ? ನಾವು ಇಷ್ಟರಿಂದನೇ ಹೋದ್ರೆ ಸಾಕಾಗಲ್ಲ, ಅದು ಪರ್ಫೆಕ್ಷನ್ ಆಫ್ ಲೈಫ್ ಅಲ್ಲ. ಈವನ್ ಅಮೆರಿಕದ ಪ್ರಭುಪಾದ್ ಯಾವಾಗ ಅಮೆರಿಕಾಗ ಹೋದ ಟೀಚಿಂಗ್ ಮಾಡೋದಕ್ಕೆ, ಎಷ್ಟು ಮುಂದೆ ಇದೆ, ಎಷ್ಟು ಮುಂದುವರೆದಿದೆ ಆ ದೇಶ ಅಂದ್ರೆ, ನಾವಿನ್ನೂ ಎಷ್ಟೋ ಹಿಂದಿದೀವಿ ಆಕ್ಚುಲಿ. ಭೌತಿಕವಾಗಿ ನೋಡಿದ್ರೆ ತುಂಬಾ ಮುಂದುವರೆದಿದ್ದಾರೆ ಅವರು. ಇಷ್ಟೆಲ್ಲ ಇದೆ ಅವ್ರ ಹತ್ರ ವಿಷಯಗಳು, ಗ್ಯಾಡ್ಜೆಟ್ಸು, ಟೆಕ್ನಾಲಜಿ, ಜೀವನ ಸಲೀಸಾಗಿ ಮಾಡೋದಿಕ್ಕೆ ವಿಧಾನಗಳು. ಆದ್ರೆ ಅದು ಪರ್ಫೆಕ್ಷನ್ ಅಲ್ಲ, ಪರಿಪೂರ್ಣತೆ ಅಲ್ಲ. ಹಾಗಾದ್ರೆ ನೀವು ಈ ಟೆಕ್ನಾಲಜಿ ಅಡ್ವಾನ್ಸ್ ಮಾಡೋದ್ರಿಂದ ಯಾರ್ದಾರು ಜನ್ಮ, ಮೃತ್ಯು, ಸಾವು, ಕಾಯಿಲೆ ಪೂರ್ತಿಯಾಗಿ ನಿವಾರಣೆ ಮಾಡೋದಕ್ಕೆ ಆಗಿದ್ಯಾ? ಇದು ರಿಯಲ್ ಕ್ವಶನ್. ಇಲ್ಲ. ಯಾರ್ದಾರು ವಯಸ್ಸು ಕಮ್ಮಿ ಮಾಡಕ್ ಆಗಿದ್ಯಾ? ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಳ್ಳಿ, ಏನೇ ಆಪರೇಷನ್ಸ್ ಮಾಡ್ಕೊಂಡ್ರು, ಏನೇ ಮಾಡಿದ್ರು ನಿಲ್ಸಕ್ ಆಗ್ತಾ ಇಲ್ಲ. ಸಾವಾಗ್ಲಿ, ಕಾಯಿಲೆಗಳಾಗ್ಲಿ ಬರ್ತಾನೆ ಇದೆ. ಇನ್ನು ಜಾಸ್ತಿ ಆಗಿದೆ ಕಾಯಿಲೆ ಅಲ್ವಾ? ಇನ್ನು ಸೊಫಿಸ್ಟಿಕೇಟೆಡ್ ಲೈಫ್ ಇರೋದ್ರಿಂದ ಇನ್ನು ಕಾಯಿಲೆಗಳು, ಡಿಸೀಸಸ್ ಜಾಸ್ತಿ ಕಾಣಿಸ್ಕೊತಾ ಇದೆ. ಇನ್ನು ಕಾಯಿಲೆದಲ್ಲಿ ಕೂಡ ನಮ್ಗೆ ಸೊಫಿಸ್ಟಿಕೇಟೆಡ್ ಕಾಯಿಲೆಗಳು, ಇವಾಗ ಮೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ. ಒಂದ್ ಕಾಲದಲ್ಲಿ ಏನೋ ಭೌತಿಕವಾಗಿ ಬರ್ತಿತ್ತು, ಚಿಕ್ಕದಾಗಿ ಬರ್ತಿತ್ತು, ಗೊತ್ತಿದ್ದೇನೆ ಜನ ಸತ್ತೋಗ್ಬಿಡೋರು ಟ್ರೀಟ್ಮೆಂಟ್ ತಗೊಳ್ತೀನಿ. ಇವಾಗ ಟ್ರೀಟ್ಮೆಂಟ್ ಕಂಡು ಹಿಡಿದಿದ್ದಾರೆ. ಅದು ಎಷ್ಟು ಯಾವ ಲೆವೆಲ್ವರೆಗೂ ಮಾಡ್ತಾರೆ ಟ್ರೀಟ್ಮೆಂಟ್? ಪೂರ್ತಿ ನಿವಾರಣೆ ಇದೆಯಾ? ಮನುಷ್ಯ ಸಾಯೋವರೆಗೂ ಅಷ್ಟೇ ಮಾತಾಜಿ. ಅಷ್ಟೇ, ಅವರು ಮ್ಯಾನೇಜ್ ಮಾಡ್ತಾರಷ್ಟೆ. ಎಷ್ಟೋ ಅಷ್ಟು ಆ ಕಾಯಿಲೆನ ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ತಾರಷ್ಟೇ ಅವರು. ಅವನು ಆ ಕಾಯಿಲೆ ಕೂಡ ತುಂಬಾ
ಆ ಟ್ರೀಟ್ಮೆಂಟ್ ಕೂಡ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಆ ಪ್ರೋಸೆಸ್ ಕೂಡ ಅದೇನು ಸುಖವಾಗಿರೋದಿಲ್ಲ. ಅವ್ನು ಬದುಕ್ತಾನಲ್ವ ಗ್ಯಾರಂಟಿನೂ ಇಲ್ಲ. ಆ ಕಾಯಿಲೆ ಆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇನ್ನೂ ಆಯುಷ್ ಹೆಚ್ಚಾಗತ್ತಾ, ಇನ್ನೂ 10 ವರ್ಷ ಬದುಕ್ತಾನ, 5 ವರ್ಷ ಬದುಕ್ತಾನ, ಯಾರು ಗ್ಯಾರಂಟಿ ಕೊಡಲ್ಲ. ಏನಂತಾರೆ ಡಾಕ್ಟರ್ಸ್, ನಮ್ ಕೈಯಲ್ಲಿ ಏನೂ ಇಲ್ಲಪ್ಪ ಅಂತಾರೆ. ನಾವು ಸಾಮಾನ್ಯ ವ್ಯಕ್ತಿಗಳು ಅಂತಾರೆ. ಎಲ್ಲ ಭಗವಂತನ ಕೈಯಲ್ಲಿದೆ ಅಂತಾರೆ. ಹಾಗಾದ್ರೆ ನಾವ್ ಯಾಕೆ ಭಗವಂತ ಹೇಳೋದನ್ನ ಫಾಲೋ ಮಾಡ್ತಾ ಇರ್ತೀವಿ? ಪ್ರಾಣಿಗೇನೋ ಗೊತ್ತಾಗಲ್ಲ, ನಮಗ್ ಗೊತ್ತಾಗತ್ತಲ್ಲ. ನಾವು ನೋಡ್ತಾ ಇದೀವಲ್ಲ, ಕಣ್ಣಾರೆ ನೋಡ್ತಾ ಇದೀವಿ, ನಮ್ ಕಣ್ ಮುಂದೆ ನೋಡ್ತಾ ಇದೀವಿ ಎಷ್ಟೆಲ್ಲ ಜನಗಳು ಬದ್ದಾಡೋದು, ಎಷ್ಟೆಲ್ಲ ತೊಂದರೆ ತಾಪತ್ರದಿಂದ ಬಳಲ್ತಾ ಇರೋದು, ಸಾವು ನೋಡ್ತಾ ಇದೀವಿ, ಕಾಯಿಲೆ ನೋಡ್ತಾ ಇದೀವಿ. ಟ್ರೀಟ್ಮೆಂಟ್ ಪರಿಪೂರ್ಣ ಆಗದೆ ಜನರು ಹೋಗ್ತಾ ಇದಾರೆ, ಅನ್ಪ್ರಿಪೇರ್ಡ್ ಆಗಿ ಹೋಗ್ತಾ ಇದಾರೆ. ಪ್ರಿಪೇರ್ಡ್ ಆಗೋ ಅಲ್ಲ, ಪರೀಕ್ಷಿತ್ ಮಹಾರಾಜ ಪ್ರಿಪೇರ್ಡ್ ಆಗಿ ಹೋಗ್ತಾ ಇದ್ದಾನೆ ಭಗವಂತನ ಧಾಮಕ್ಕೆ. ಬಟ್ ಜನರು ಎಲ್ಲಂದ್ರೂ ಅಲ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ತಾರೆ, ಸಡನ್ ಆಗಿ ಹೋಗ್ತಾರೆ. ಮತ್ತೆ ಇಲ್ಲಿ ಇರೋ ಟೈಮಲ್ಲ ಏನಾಗೋಯ್ತು, ಇರೋ ಟೈಮಲ್ಲ ಎಲ್ಲೋಯ್ತು, ಇರೋ ಟೈಮಲ್ಲ ಇದ್ರಲ್ಲೇ ಹೋಯ್ತು, ಇದ್ರ ಹಿಂದೆನೆ ಹೊಟ್ಟೋಯ್ತು. ಸಕ್ಸಸ್ ಹಿಂದೆ, ಹೆಸರು ಹಿಂದೆ, ಹಣ ಹಿಂದೆ, ಹೆಣ್ಣು ಹಿಂದೆ. ಸೊ ಇದೆಲ್ಲ ಮಾಯೆ, ಇದೆಲ್ಲ ಅಸತ್ಯ, ಯಾವ್ದು ಸತ್ಯ ಅಲ್ಲ. ಹಾಗಾದ್ರೆ ಇದೆಲ್ಲ ಯಾವ್ದು ಪಡ್ಕೋಬಾರ್ದಾ? ಇದೆಲ್ಲ ಹೆಸರು ಮಾಡಬಾರ್ದ ನಾವು, ದುಡಿಮೆ ಮಾಡಬಾರ್ದ ನಾವು, ತಿನ್ಬಾರ್ದ ನಾವು, ಬಟ್ಟೆ ಹಾಕೋಬಾರ್ದ ನಾವು, ಮದ್ವೆ ಮಾಡ್ಕೋಬಾರ್ದ ನಾವು, ಓದ್ಬಾರ್ದ ನಾವು, ಕೆಲ್ಸಕ್ಕೆ ಹೋಗ್ಬಾರ್ದ ನಾವು ಅಂದ್ರೆ ಇದೆಲ್ಲ ಮಾಡೋದಕ್ಕೆ ಅನುಮತಿ ಯಾವಾಗ ಕೊಡ್ತಾನೆ ಭಗವಂತ? ಯಾವಾಗ ನಾವು ಭಗವಂತನ ಇಚ್ಛೆಗೋಸ್ಕರ ನಾವು ಮಾಡ್ತೀವಿ. ಭಗವಂತ ಕೊಟ್ಟಿದ್ದಾನೆ ಬುದ್ಧಿಶಕ್ತಿ. ಸ್ಕೂಲು ಕಾಲೇಜ್ ಹೋಗಿ ಹೆಸರು ಚೆನ್ನಾಗಿ ಡಿಗ್ರಿ ಮಾಡ್ಕೊಂಡು ಅವನ ಬಗ್ಗೆ ತಿಳ್ಕೊಳಂಗ್ ಆಗ್ಬೇಕು ನಮ್ ಬುದ್ಧಿಶಕ್ತಿ. ಶಾಸ್ತ್ರ ಓದಿ ಅರ್ಥ ಮಾಡ್ಕೊಳಂಗ್ ಆಗ್ಬೇಕು ನಾವು. ಗುರುನ ಕೇಳಿ ತಿಳ್ಕೊಬೇಕು ಅನ್ನೋ ಒಂದು ವಿನಮ್ರತೆ ಇರಬೇಕು ನಮ್ಮಲ್ಲಿ ಅಲ್ವಾ? ನಾನೇ ಭಗವಂತನ ಪಡ್ಕೋತೀನಿ, ಇಲ್ಲ, ಸಾಕಾಗಲ್ಲ ಅದು. ನಾವು ಪಡ್ಕೊಳಕ್ ಆಗೋದೂ ಇಲ್ಲ. ಅಥವಾ ನನ್ ದುಡ್ಡು ಕಾಸು ಇದೆ, ನನ್ಗೇನು ಆಗಲ್ಲ, ನನ್ನ ಹತ್ರ ಬೇಕಾದಷ್ಟು ಇನ್ಶೂರೆನ್ಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ದೊಡ್ಡ ದೊಡ್ಡ ಆಸ್ತಿ ಇದೆ, ಅದೇನಾದ್ರು ನಿಲ್ಸುತ್ತಾ? ಏನಾದ್ರು ತಡಿಯತ್ತಾ? ಇಲ್ಲ ಅಲ್ವಾ? ಇದೆಲ್ಲ ನಮ್ಗೆ ಆಮೇಲೆ ಎಬ್ಬಿಸ್ತಾ ಇದ್ದಾನೆ ಭಗವಂತ, ಎಬ್ಸಿ ತೋರಿಸ್ತಾ ಇದ್ದಾನೆ. ಪ್ರಪಂಚ ಈ ತರ ಇದೆ, ಪ್ರಪಂಚ ಸುಲಭವಾಗಿಲ್ಲ. ಸೊ ಪ್ರಶ್ನೆ ಮಾಡ್ಬೇಕು, ತಿಳ್ಕೋಬೇಕು. ನಾವು ಆಧ್ಯಾತ್ಮಿಕ ಕಾರ್ಯ ಮಾಡ್ಬೇಕು, ಹೇಗೆ ಪರೀಕ್ಷಿತ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಎಲ್ಲರ ಜೀವನದಲ್ಲಿ ಬರುತ್ತೆ ಇದು ಪರ್ಮನೆಂಟ್ ಫೋಟೋ ಇದೆ ನಮ್ಮ ಜೀವನದಲ್ಲಿ. ನಾಪ್ಕ ಇಟ್ಕೊಂಡ್ಬಿಡ್ಬೇಕು ಈ ಫೋಟೋ, ನಮ್ ತಲೆಯಲ್ಲಿ ಯಾವಾಗ್ಲೂ ಇಟ್ಕೋಬೇಕಿದು. ಪರೀಕ್ಷಿತ ಗುರು ಹತ್ರ ಕೇಳ್ತಾ ಇರತ್ತಷ್ಟೆ, ನಾವು ಹೀಗೆ ತಿಳ್ಕೋಬೇಕು. ಯಾಕಂದ್ರೆ ನಾವು ಯಾವತ್ತಾದ್ರೂ ಅದೇ ಸ್ಟೇಜ್ಗೆ ಹೋಗ್ತೀವಿ, ಯಾವತ್ತಾರು ಆಗ್ಬೋದು, ಇವತ್ತೋ ನಾಳೆನೋ ನಾಡಿದ್ದು ಇನ್ನೊಂದು 5 ವರ್ಷದಲ್ಲೋ ಅಥವಾ 10 ವರ್ಷದಲ್ಲೋ, ನಮಗ್ ಗೊತ್ತಿಲ್ಲ. ಯಾಕೆ ಅಲ್ಲಿರ್ಗೂ ಕಾಯ್ಬೇಕು? ಸೊ ಅದೇ ಹೇಳ್ತಾ ಇರೋದ್ರಲ್ಲಿ ಒಂದು ಸ್ಮಾಲ್ ವಿಡಿಯೋ ಇದೆ, ನಾನು ಪ್ಲೇ ಮಾಡ್ತೀನಿ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ಆಮೇಲೆ ನಾವು ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ. ಈ ಪ್ರಭು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಜಸ್ಟ್ ಕನ್ಫರ್ಮ್ ಮಾಡಿ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ. You've gone to school, grade ಕೇಳಿಸ್ತಿದ್ದೀರಾ? ಕೇಳಿಸ್ತಿದೆಯಲ್ಲ? ಕೇಳಿಸ್ತಾ ಐತೆ ಮತ್ತೆ. school, high school, college, and university, and you've learned a lot of things. Either in training or have been educated for a career. But have you ever gone to a school that teaches you to be human? Yeah, I mean that. A school that teaches how to be a human being. Now hold on, you may say, I am a human being. But my answer to that would be, how do you know? How do you know what a human being is? Okay, rather than argue, let's go to the Oxford Dictionary. It says, human being, a man, woman, or child of the species Homo sapiens, distinguished from other animals by superior mental development, power of articulate speech, and upright stance. So, that definition hits the problem on the head. Oxford defines you as an intelligent, upright, articulate,
animal. Yes, it says humans are a species of animal. But aside from this, there's another wiser definition of a human being. The definition of the Bhagavad Gita, which is the universally accepted authority on yoga and dictionary on human conduct and human personal development. The Gita defines a human being as someone who uses his or her superior intelligence to understand that the purpose of life is self-realization and liberation, and who practices spiritual discipline to attain that topmost liberation. A human being is more than an intelligent animal. So, having heard what a human being is, let's consider what an animal is and turn to the Bhagavad Gita. It defines an animal as a living entity that does 4 things. It eats, sleeps, mates, and defends. So, if education is about training our higher intelligence for a more refined and elaborate kind of eating, sleeping, sex, and defense, then we remain nothing else than refined animals. Not humans, but sophisticated animals. Animals with skirts, suits, and ties, animals with mobile phones and airplanes, animals with atom bombs and rock and roll, and animals who have sex in high-rise buildings, but animals nonetheless. And education that does not teach the science of self-realization is education for an elaborate animal existence. Dear watcher, it's a travesty that humans, in the name of education, have been systematically degraded to the stature of animals. It's unfortunate, but true. It's here in the Oxford Dictionary. So, what is human schooling? The education to be a human is the education that teaches us how to distinguish matter from spirit, to identify ourselves as spiritual beings, completely distinct from our bodies, which are really like clothes covering the soul. Human education is about understanding how we have become degraded to the level of animals, and how we are bound in a world where we struggle for just a meager existence. How did we come to this humiliating condition? And how can we free ourselves from bondage? By following the science of Bhakti Yoga, by chanting the mantra of deliverance, and by living in a way that we are free of karma, not bound by it. Yes, that is the education that teaches us not about eating, sleeping, mating, and defense, but about self-realization. How can you avail yourself of such education? Right now I'm here in Krishna Valley in Hungary. This is the place to receive such an education. Other than self-sufficiency, more important than self-sufficiency, we teach self-realization. And I understand perfectly well that you may not be able to come here. Then for you, I suggest our home study guide. This course is afforded by reading the Bhagavad Gita. It is the primary textbook that we use. It contains the original text translated, and for further guidance, elaborate explanatory notes by my self-realized guru. Unfortunately, you probably didn't get this knowledge at school. Make up at home for what you missed at school. Learn from the Bhagavad Gita. You will. ಓಕೆನಾ? ಚೆನ್ನಾಯ್ತಲ್ಲ ಡಿವೋಟೀಸ್? ಹಾ ಮಾತಾಜಿ. ಇಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಪ್ರಭು, ಶಿವರಾಮ್ ಸ್ವಾಮಿ ಪ್ರಭು. ಸೊ ಏನ್ ತಿಳ್ಕೊಂಡು, ಎಸ್ ಜಸ್ಟ್ ಇಂಗ್ಲಿಷ್ ಆಗಿರೋದ್ರಿಂದ ಈ ವಿಡಿಯೋ ನಾವು ಸ್ವಲ್ಪ ಚರ್ಚೆ ಮಾಡೋಣ ಕನ್ನಡದಲ್ಲಿ. ಸೊ ಏನೇನ್ ಪಾಯಿಂಟ್ಸ್ ಯಾರು ಜ್ಞಾಪಕ ಇದೆ? ಎಲ್ರು ಒಂದೊಂದು ಪಾಯಿಂಟ್ ಹೇಳಿ, ಆಗೋಗ್ಬಿಡುತ್ತೆ ಆ ವಿಡಿಯೋ. ಚಾಂಟಿಂಗ್ ಮಾಡೋದ್ರಿಂದ, ಮಾತಾಜಿ ಭಗವದ್ಗೀತಾ ಓದೋದ್ರಿಂದ ನಾವು ಕರ್ಮದಿಂದ ಮುಕ್ತಿ ಪಡಿತೇವೆ ಅಂತ ಅಂದ್ರು. ಕರ್ಮದಿಂದ ಬಂಧನ ಮುಕ್ತರ. ಕರ್ಮ ಮೈನಸ್ ಆಗುತ್ತೆ ಅಂತ.
ಕರ್ಮ ಮೈನಸ್ ಆಗ್ತಾ ಹೋಗುತ್ತೆ. ಕರ್ಮ ಮೈನಸ್ ಆಗ್ತಾ ಹೋಗತ್ತೆ ಅಂದ್ರು. ಎಸ್ ಮಾತಾಜಿ. ಈ ನಾಲೆಡ್ಜ್ ಸ್ಕೂಲ್ಗಳಲ್ಲಿ ಎಲ್ಲ ಸಿಗಲ್ಲ. ಸ್ಕೂಲಲ್ಲಿ ಸಿಗಲ್ಲ ಅಂದ್ರು ಪ್ರಭು ಅಲ್ವಾ? ಸಿಗಲ್ಲ. ಸ್ಕೂಲಲ್ಲಿ ಸಿಗಲ್ಲ ಅಂದ್ರು. ನಾವು ಓದೇ ಇಲ್ಲ ಸ್ಕೂಲಲ್ಲಿ ಇದ್ದೇನೆ. ಯಾವ್ದಾದ್ರು ಸ್ಕೂಲ್ ಹೇಳ್ಕೊಟ್ಟಿದ್ಯಾ ಈ ಜ್ಞಾನನ? ಯಾರು ಹೇಳಿಲ್ಲ. ಮತ್ತೇನ್ ಹೇಳಿದ್ರು? ಪ್ರಾಣಿಗಳಿಗೆ ಅನಿಮಲ್ ಅಂತ ಹೇಳಿದ್ರು ಮಾತಾಜಿ. ಸಂಗೀತ ಮಾತಾಜಿ ಏನಂದ್ರು? ಹ್ಯೂಮನ್ ಬೀಯಿಂಗ್ ಇಸ್ ಸೊಫಿಸ್ಟಿಕೇಟೆಡ್ ಅನಿಮಲ್. ಸೊಫಿಸ್ಟಿಕೇಟೆಡ್ ಅನಿಮಲ್. ಬರೀ ಅವನು ಅದೇ ಮಾಡ್ತಾ ಇದ್ರೆ ಆ ಪ್ರಾಣಿ ಮಾಡೋದೇ ಅವನು ಮಾಡಿದ್ರೆ ಮನುಷ್ಯನು ಮತ್ತೇನ್ ವ್ಯತ್ಯಾಸ? ಏನು ಮನುಷ್ಯ ಪ್ರಾಣಿಗಳಿಗಿಂತ ವಿಭಿನ್ನವಾದ ಇದನ್ನ ಕೊಟ್ಟಾನ, ಅದನ್ನ ದುರುಪಯೋಗ ಮಾಡ್ಕೋಬಾರ್ದು, ಸದುಪಯೋಗ ಮಾಡ್ಕೊಂಡು ಭಗವದ್ಗೀತೆಯನ್ನ ಆಲಿಸ್ಬೇಕು ಅಂತ ಹೇಳಿ ಭಗವದ್ಗೀತೆನ ನಾವು ಓದ್ಬೇಕು ಅಂದ್ರು. ಮಾತಾಜಿ ನೀವು ಸ್ವಲ್ಪ ದಿವ್ಯಾ ಮಾತಾಜಿ ಏನಂತಿದ್ರ? ನೀವು ಸ್ವಲ್ಪ ಅರ್ಥ ಆಗಿಲ್ಲ ಮಾತಾಜಿ, ನಮ್ಗೆ ಕನ್ನಡ ಅರ್ಥ ಆಗಿಲ್ಲ. ಎಸ್ ಮಾತಾಜಿ ನೋಡಿ ಏನ್ ಹೇಳಿದ್ರು ಪ್ರಭು, ನಾವೆಲ್ಲರೂ ಸ್ಕೂಲ್ಗೆ ಹೋಗಿದ್ದೀವಿ ಅಲ್ವಾ, ಎಷ್ಟೆಲ್ಲ ವಿಷಯಗಳು ತಿಳ್ಕೊಂಡಿದ್ದೀವಿ, ಎಷ್ಟೆಲ್ಲ ಜ್ಞಾನ ನಾವು ಪಡ್ತಿದ್ದೀವಿ. ಬಟ್ ಯಾವ್ದಾದ್ರು ಒಂದ್ ಸ್ಕೂಲಲ್ಲಿ ನಮಗೆ ಈ ಒಂದು ಬರೀ ಆಹಾರ ನಿದ್ರೆ ಭಯ ಮೈಥುನ ಬಿಟ್ಟು ಬೇರೆ ಅದಕ್ಕಿಂತ ಇನ್ನು ಹೆಚ್ಚು ಜ್ಞಾನ ತಿಳಿಸ್ಕೊಟ್ಟಿದಾರ? ಯಾವ್ದಾದ್ರು ಒಂದ್ ಸ್ಕೂಲಲ್ಲಿ ನಾವು ಓದಿರೋದ್ರಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಪ್ರಾಣಿಗಳು ಮಾಡೋದೇ ಕಾರ್ಯ ಮಾಡಿದ್ರೆ ನಮಗೆ ಸೊಫಿಸ್ಟಿಕೇಟೆಡ್ ಅನಿಮಲ್ ಅಥವಾ ಸುಮ್ನೆ ನಾವು ಏನು ಕುಶನ್ ಮೇಲೆ ಮಲ್ಕೋತೀವಿ, ಕುಶನ್ ಸೋಫಾ ಮೇಲೆ ಕೂತ್ಕೋತೀವಿ, ಮಂಚದ ಮೇಲೆ ಕೂತ್ಕೋತೀವಿ, ಮಂಚದ ಮೇಲೆ ಮಲ್ಕೋತೀವಿ, ಬಟ್ ಮಾಡ್ತಾ ಇರೋದು ಅದೇ ಕಾರ್ಯ ಅಲ್ವಾ? ಪ್ರಾಣಿ ಮಾಡೋದೇ ಕಾರ್ಯ. ಏನಾರ ವ್ಯತ್ಯಾಸ ಇದೆಯಾ? ಏನಿಲ್ಲ. ಅದ್ ರೋಡ್ ಮೇಲೆ ಮಾಡತ್ತೆ, ನಾವು ರೂಮಲ್ಲಿ ಮಾಡ್ತೀವಿ ಮಂಚದ ಮೇಲೆ. ಅದ್ ರೋಡ್ ಮೇಲೆ ತಿನ್ನತ್ತೆ, ನಾವು ಟೇಬಲ್ ಇಟ್ಕೊಂಡು ಡೈನಿಂಗ್ ಟೇಬಲ್ ಇಟ್ಕೊಂಡು ತಿಂತೀವಿ. ಬಟ್ ಆದ್ರೆ ಆಕ್ಚುಲಿ ಏನು ವ್ಯತ್ಯಾಸ ಇಲ್ಲ. ಸೊ ಇಷ್ಟು ಮಾಡೋದಕ್ಕೆಲ್ಲ ನಾವು ಹುಟ್ಟಿರೋದು ಆಕ್ಚುಲಿ ಅಲ್ವಾ? ಇಷ್ಟು ಸಾಕಾಗಲ್ಲ ನಮ್ಗೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಈ ಪ್ರಭುವರು, ನಾವ್ ಇನ್ನೂ ಉಚ್ಚಿಷ್ಟ ಅಂದ್ರೆ ನಾವಿನ್ನು ಹೈಯರ್ ಇಂಟೆಲಿಜೆಂಟ್. ಆಕ್ಚುಲಿ ಡಿಕ್ಷನರಿ ಪ್ರಕಾರ ಅದೇ ಹೇಳಿದ್ರು. ಆಕ್ಸ್ಫರ್ಡ್ ಡಿಕ್ಷನರಿದಲ್ಲಿ ನೋಡಿದ್ರೆ ಮನುಷ್ಯ ಅಂದ್ರೆ ಯಾರು ಅಂದ್ರೆ ಅವನಿಗೆ ಸಾಕಷ್ಟು ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ವ್ಯಕ್ತಿ ಆ ಬುದ್ಧಿ ಇರೋ ವ್ಯಕ್ತಿಗೆ ಮನುಷ್ಯ ಅಂತ ಕರೀತಾರೆ. ಅವನ್ ಎಷ್ಟೊಂದೆಲ್ಲ ಕಷ್ಟಕರವಾಗಿರುವಂತ ಕಾರ್ಯಗಳು ಮಾಡೋದಿಕ್ಕಾಗತ್ತೆ, ಬಟ್ ಪ್ರಾಣಿ ಅದನ್ನ ಮಾಡೋದಿಕ್ಕಾಗಲ್ಲ. ಸೊ ಅಷ್ಟು ಬುದ್ಧಿ ಕೊಟ್ಟಿರೋ ಮನುಷ್ಯ ಅಂದ್ರೆ ಏನ್ ಮಾಡ್ಬೇಕು? ಅವನು ಹೆಚ್ಚು ವಿಷಯದ ಬಗ್ಗೆ ಅವನು ಆಲೋಚನೆ ಮಾಡ್ಬೇಕು, ಪರಿಶೀಲನೆ ಮಾಡ್ಬೇಕು. ಸೊ ಅದು ಬಿಟ್ಟು ಅವನು ಮಾಡಿದ್ರೆ ಅವನು ಮನುಷ್ಯನಿಗೆ ಅವನು ಪ್ರಾಣಿಗೆ ಸಮಾನ ಆಗ್ತಾನೆ ಅಂತ ಹೇಳುದು. ಸೊ ನಾವೇನು ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ವಿ. ಸೊ ಯಾರೇ ಆಗ್ಲಿ, ಗಂಡಸಾಗ್ಲಿ ಹೆಣ್ಣಾಗ್ಲಿ ಮಗು ಆಗ್ಲಿ ಯಾರೇ ಆಗ್ಲಿ, ನಮಗ್ ಕೊಟ್ಟಿರೋ ಒಂದು ತಾಕತ್, ಒಂದು ಒಂದು ಕೆಪಾಸಿಟಿ ಏನಿದೆಯೋ, ಮಾತಾಡುವಂತ ಚಾತುರ್ ಮಾತಾಡುವಂತ ಒಂದು ಕೆಪಬಿಲಿಟಿ ಇರ್ಬೋದು, ಚಾತುರ್ಯತೆ. ಸೊ ಇದು ಕೊಟ್ಟಿರೋದು ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೋಸ್ಕರ, ಈ ಆತ್ಮ ಸಾಕ್ಷಾತ್ಕಾರ ಪಡೆಯೋದಿಕ್ಕೋಸ್ಕರ. ಬರೀ ಈ 4 ವಿಷಯದ ಬಗ್ಗೆ ಮಾತ್ರ ಅಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲದೆ ನಾವು ನೋಡ್ತಿದೀವಿ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದೀವಿ, ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಾವು ಮಾಡ್ತೀವಿ. ಬಟ್ ನಾವು ಒಂದು ಭಕ್ತಿ ಯೋಗ, ಭಗವಂತನ ಹತ್ರ ಆಗ್ಬೇಕು, ಈ ಪ್ರಪಂಚ ಏನು, ನಾವ್ ಯಾರು, ಆ ಮುಕ್ತಿ ಪಡೆಯೋದು, ಇದ್ರ ಬಗ್ಗೆ ನಾವು ಪ್ರಯತ್ನ ಹಾಕ್ಲಿಲ್ಲ, ಆ ಸ್ಪಿರಿಚುವಲ್ ಡಿಸಿಪ್ಲಿನ್ ಅಲ್ಲಿ ನಾವು ಬರ್ಲಿಲ್ಲ ಅಂದ್ರೆ ಅದು ನಮ್ಮ ಜೀವನ ವೇಸ್ಟ್ ಆದಂಗೆ. ಇದನ್ನ ನಾವು ಮಾಡ್ಬೇಕು ಅಲ್ವಾ? ಜಪ ಆಗೋದು, ಭಗವದ್ಗೀತಾ ಓದೋದು. ಯಾಕಂದ್ರೆ ಭಗವದ್ಗೀತೆ ಪ್ರಕಾರ ಮನುಷ್ಯ ಅಂದ್ರೆ ತುಂಬಾ ಬುದ್ಧಿವಂತ ಪ್ರಾಣಿ. ಅಂಡ್ ಅವನು ಯಾರು ಅಂತ ತಿಳ್ಕೊಳ್ಳೋದು ಅವ್ನ ಕರ್ತವ್ಯ. ಆ ತಿಳ್ಕೊಳ್ದೇನೆ ಅವ್ನು ಸುಮ್ನೆ ಓಡಾಡ್ತಾ ಇದ್ರೆ, ಪ್ರಪಂಚ ಎಲ್ಲ ತಿರುಗಾಡಿದ್ರು ಏನು ಬರೋದಿಲ್ಲ ಅವನಿಗೆ ಅಲ್ವಾ? ಅವನ ಬಗ್ಗೆ ಅವನಿಗೆ ಕಂಟ್ರೋಲ್ ಬರ್ಬೇಕಲ್ವಾ, ನಾನು ಯಾರು ಅನ್ನೋದು. ಅವನಿಗೆ ಶರೀರದಿಂದ ನಾವು ನೋಡಿದ್ವಲ್ಲ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೂಡ ಏನ್ ಹೇಳಿದ್ರು, ಈ ಪ್ರಭು ಕೂಡ ಅದೇ ಹೇಳಿದ್ರು, ಒಂದು ಡ್ರೆಸ್ ಹಾಕೊಂಡಂಗ ಅಷ್ಟೇ, ಬಟ್ ಆ ಡ್ರೆಸ್ಸೇ ಅವನಲ್ಲ ಅಲ್ವಾ? ಈ ಶರೀರ ಅನ್ನೋದು ನಮ್ಗೊಂದು ಡ್ರೆಸ್ ಲೆಕ್ಕದಲ್ಲಿ ಕೊಟ್ಟಿರೋದು ಭಗವಂತ. ನಾವು ಮಾಡಿರೋ ಸಾಕಷ್ಟು ಪುಣ್ಯಗಳಿಂದ, ನಾವು ಏನೇನು ಪಾಪಗಳು ಮಾಡಿದ್ವಿ ಅದ್ರ ತಕ್ಕಂಗೆ ಅಲ್ವಾ, ನಮ್ಮ ಏನು ಕೊನೆಯ ಆಸೆಗಳು ಏನಿತ್ತು ಅದ್ರ ತಕ್ಕಂಗೆ ನಾವೊಂದು ಸಂದರ್ಭದಲ್ಲಿ, ಒಂದು ಮನೆಯಲ್ಲಿ, ಒಂದು ಊರಲ್ಲಿ, ಒಂದು ಭಾಷೆಯಲ್ಲಿ ನಾವೆಲ್ಲ ಹುಟ್ಟಿದೀವಿ. ಆದ್ರೆ ಅದೇ ನಾವು ಅಂತ ಅಲ್ಲ, ಆ ಸಂದರ್ಭದಲ್ಲಿ ನಾವು ಹುಟ್ಟಿದೀವಿ, ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಪ್ರಶ್ನೆ ಸಕ್ಕೆ ಭಗವಂತನ ಭಕ್ತಿ ಮಾಡೋದಿಕ್ಕೆ. ಭಗವಂತನ ಭಕ್ತಿ ಮಾಡೋದಿಕ್ಕೆ ಗಂಡು ಮಾಡ್ಬಾರ್ದು, ಹೆಣ್ಣು ಮಾಡ್ಬಾರ್ದು, ಚಿಕ್ಕವನ್ ಮಾಡ್ಬಾರ್ದು, ದೊಡ್ಡವನ್ ಮಾಡ್ಬಾರ್ದು, ಹಿರಿಯ ಮಾಡ್ಬಾರ್ದು, ಕಿರಿಯ ಮಾಡ್ಬಾರ್ದು ಅಂತ ಏನಾರು ಇದೆಯಾ? ಎಲ್ಲಾರು ಮಾಡ್ಬೋದು, ಯಾರ್ ಬೇಕಾದ್ರೂ ಮಾಡ್ಬೋದು, ಯಾವ ಮನುಷ್ಯ ಬೇಕಾದ್ರೂ ಮಾಡ್ಬೋದು ಅಲ್ವಾ? ನಮ್ಗೇನು ರೂಲ್ಸ್ ಅನ್ನೋದು ಏನು ಮಾಡ್ಬಾರ್ದು ಅನ್ನೋದು ಹೇಳಿಲ್ಲ ಭಗವಂತ. ಯಾರ್ ಬೇಕಾದ್ರೂ ಭಕ್ತಿ ಮಾಡ್ಬೋದು. ಒಂದ್ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರೆ ಆಟೋಮ್ಯಾಟಿಕಲಿ ಅವ್ನ್ ಭಕ್ತಿ ಮಾಡ್ತಾರೆ.
ಅವನಿಗೆ ಶಾಸ್ತ್ರ ಸಿಗತ್ತೆ, ಭಗವದ್ಗೀತಾ ಸಿಗತ್ತೆ ಅವ್ರ ಕೈಗೆ ಅಲ್ವಾ. ಗುರು ಅವರು ತುಂಬಾ ಸಾಕಷ್ಟು ಭಕ್ತಿ ಮಾಡಿದ್ರೆ ಅವರಿಗೆ ಭಗವಂತ ಶುದ್ಧ ವೈಷ್ಣವರ ಸಾಂಗತ್ಯ ಕೂಡ ಸಿಗತ್ತೆ, ಗುರು ಕೂಡ ಸಿಗ್ತಾರೆ. ಹಿಂಗೆ ಧ್ರುವನಿಗೆ ನಾರದ ಮುನಿ ಸಿಕ್ಕಿದ್ರು, ಪರೀಕ್ಷಿತ್ ಮಹಾರಾಜರಿಗೆ ಶುಕದೇವ ಗೋಸ್ವಾಮಿ ಸಿಕ್ಕಿದ್ರು. ಆತರ ಅದೇ ಇಲ್ಲಿ ಪ್ರಭುಜಿ ಹೇಳ್ತಾರೆ, ನಾವು ಬರೀ ನೋಡಿದ್ದೆ ಮಲ್ಗೋದು, ಫೋನ್ ಇಟ್ಕೊಂಡು. ಸೊ ಇಂಥವ್ರಿಗೆ ಏನಂತಾರೆ, ಪ್ರಾಣಿಗಳ ಹತ್ರ ಫೋನ್ ಇದ್ದಂಗೆ. ಸೊಫಿಸ್ಟಿಕೇಟೆಡ್ ಪ್ರಾಣಿಗಳು ಫೋನ್ ಇಟ್ಕೊಂಡು ಓಡಾಡ್ತಾ ಇದೆ, ಇಲ್ಲ ಏರೋಪ್ಲೇನ್ ಓಡಾಡ್ತಾ ಇದ್ದಾರೆ, ಇಲ್ಲ ಏನಪ್ಪಾ ಅವ್ರು ಎದ್ರಲ್ಲಿ ಓಡಾಡ್ತಾ ಇದ್ದಾರೆ, ಆಟಮ್ ಬಾಂಬ್ಸ್ ಹೊಡಿತಾ ಇದ್ದಾರೆ. ಇದು ಹೇಳಿದೆ ಪ್ರಭು. ಸೂಟು ಬೂಟು ಹಾಕೊಂಡಿರೋ ಪ್ರಾಣಿ ಅಷ್ಟೇ. ಎಸ್ ಮಾತಾಜಿ, ಸೂಟು ಬೂಟ್ ಹಾಕೊಂಡಿರಂತ ಅಪ್ಡೇಟ್ ಆಗಿರೋ ಪ್ರಾಣಿಗಳು ಮಾತಾಜಿ. ಅಪ್ಡೇಟೆಡ್ ಪ್ರಾಣಿ, ಮಾಡರ್ನ್ ಪ್ರಾಣಿಗಳು. 21st ಸೆಂಚುರಿ ಸಾಕ? ಇಷ್ಟೇ ಸಾಕ ನಮ್ದು? ನಾವ್ ಇಷ್ಟು ಮಾಡಿದ್ರೆ ಸಾಕ? ಇಷ್ಟು ಗಳಿಸಿದ್ರೆ ಸಾಕ? ಇಷ್ಟಕ್ಕೆ ನಾವಿರೋದು? ಇಷ್ಟೆಲ್ಲ ರಿಸರ್ಚ್ ಮಾಡ್ತಾ ಇದೀವಿ ನೋಡಿ. ಈ ಡಾಕ್ಟರ್ಸ್ ಟೀಮ್ ಎಲ್ಲ ನಿಂತ್ಕೊಂಡು ಎಷ್ಟೆಲ್ಲ ಅದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ, ಒಂದ್ ಶರೀರದ ಬಗ್ಗೆ. ಸೊ ಇಷ್ಟೇ ಅಲ್ಲ, ಮನುಷ್ಯ ಎಷ್ಟ್ ಮುಂದುವರೆದು ಮಾಡ್ಯಾನಂದ್ರು ಭಗವಂತ ಮಾಡ್ದಂಗ ಆಗಲ್ಲ ಮಾತಾಡಿ. ಭಗವಂತ ಯಾವ ರೀತಿ ಚಿಕ್ಕವಳಿದ್ದಾಗನ ಎಷ್ಟು ಇದನ್ನ ಮಾಡಿರ್ತಾನ, ಅದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ವೈದ್ಯರು ಸಹಿತ ಏನು ಮಾಡಕ್ಕಾಗಲ್ಲ. ಒಂದು ಪಾರ್ಟ್ ಹೋಗ್ಬಿಟ್ರೆ, ನಮ್ದು ಒಂದು ಕೈ ಹೋದ್ರೆ ಏನು ಮಾಡಕ್ಕಾಗಲ್ಲ. ಅದು ಹಾಸ್ಪಿಟಲ್ ಅಲ್ಲೆಲ್ಲ ಹೇಳ್ತಾರಲ್ಲ ಮಾತಾಜಿ, ಎಲ್ಲಾ ಟ್ರೀಟ್ಮೆಂಟ್ ಆಗತ್ತೆ, ಎಲ್ಲಾ ಆಗತ್ತೆ, ಲಾಸ್ಟ್ ಸ್ಟೇಜ್ ಅವ್ರ ಪ್ರಯತ್ನ ಮೀರುವವರೆಗೂ ಮಾಡ್ತಾರೆ. ಆಮೇಲೆ ಅಂತಾರೆ ದೇವ್ರ ಹತ್ರ ಲಾಸ್ಟ್ ಅವ್ರು ಹೇಳ್ತಾರೆ, ಇವನ್ ದೇ ಸ್ಟಡಿಡ್ ಲೈಕ್ ಎಜುಕೇಟೆಡ್ ಇದ್ರು, ದೇವ್ರ ಮೇಲೆ ಬಿಟ್ಟಿರೋದು 1% ಭಗವಂತ ಮಾಡ್ಬೋದು. ಸೊ ಅದ್ 1% ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಬಟ್ ನಾವು 99% ಬೇರೆದಕ್ಕೆ ಕೊಡ್ತಿಲ್ಲ ಅಷ್ಟೇ. ಹೌದು ಮಾತಾಜಿ. ಭಗವಂತ ಮಾಡಂಗೆ ಸೃಷ್ಟಿ ನಾವು ಮಾಡಕ್ಕಾಗಲ್ಲ. ಸೊ ಇದೆಲ್ಲ ನೋಡಿ ಯಾವ ತರ ಪ್ರಾಣಿಗಳು ಮಾಡ್ತಿದ್ವಿ ನಾವು. ಪ್ರಾಣಿಗಳ ಕಾರ್ಯಗಳು ಮಾಡ್ತಾ ಹೋದ್ರೆ ಪ್ರಾಣಿ ಯೋನಿಗೆ ಹೋಗ್ಬಿಡ್ತೀವಿ ನಾವೆಲ್ಲ. ಪ್ರಾಣಿ ತರ ನಡ್ಕೊಂಡು ಕೊನೆಗೆ ನೆಕ್ಸ್ಟ್ ಜನ್ಮದಲ್ಲಿ ಪ್ರಾಣಿ ಯೋನಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ ನೋಡಿ. ಜಸ್ಟ್ ಬದುಕೋದಿಕ್ಕೋಸ್ಕರ, ಜಸ್ಟ್ ಊಟ ತಿಂಡಿಗೋಸ್ಕರ ಎಷ್ಟೆಲ್ಲ ಜನ ಒದ್ದಾಡ್ತಾರೆ. ಅಷ್ಟೇ ಸಾಕ? ಅಂದ್ರೆ ಬರೀ ಮಿಯರ್ ಎಕ್ಸಿಸ್ಟೆನ್ಸ್, ಬದುಕಿರೋದಿಕ್ಕೋಸ್ಕರ ಇದೇ ಒಂದ್ ದೊಡ್ಡ ಚಾಲೆಂಜ್ ಅಪ್ಪ ಅನ್ಕೋತೀವಿ, ಇದೇ ಒಂದ್ ದೊಡ್ಡ ಸಾಧನ ಅನ್ಕೋತೀವಿ. ಅವನು ಫ್ಯಾಮಿಲಿ ಮೇಂಟೈನ್ ಮಾಡ್ತಿದ್ರೆ ಇದೇ ಒಂದ್ ದೊಡ್ಡ ಕೆಲಸ ನಮ್ಗೆ. ಅದನ್ನ ನಾವು ಸಿಂಪ್ಲಿಸಿಟಿ ಮಾಡ್ಕೋಬೇಕು, ಅದನ್ನ ನಾವು ಸಿಂಪಲ್ ಆಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಎಷ್ಟು ಬೇಕು ನಮ್ಗೆ ಊಟ, ಎಷ್ಟು ಬೇಕು ನಮ್ಗೆ ತಿಂಡಿ, ಎಷ್ಟು ಬೇಕು ಬಟ್ಟೆ, ಎಷ್ಟು ಬೇಕು ಮನೆ, ಎಷ್ಟು ಬೇಕು ದುಡ್ಡು, ಎಷ್ಟು ಸೆಲ್ಫ್ ಸಫಿಷಿಯನ್ಸಿ. ಆ ಪ್ರಭು ಏನಂದ್ರು, ಸೆಲ್ಫ್ ಸಫಿಷಿಯಂಟ್. ನಾವು ಬದುಕಿರೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಬೇಡ ಅನ್ನಲ್ಲ ಭಗವಂತ. ಅದಕ್ಕೆ ಕರ್ಮ ಮಾಡ್ಬೇಕು, ಶ್ರಮ ಮಾಡ್ಲೇಬೇಕು, ದುಡಿಮೆ ಮಾಡ್ಲೇಬೇಕು. ಬಟ್ ನಾವ್ ಅಷ್ಟಕ್ಕೆ ನಾವು ಸಾಕಾಗಿದ್ದೀವ? ಅದೆಲ್ಲರಿಗೂ ಇದೆ ಆಕ್ಚುಲಿ. ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಮನೆ ಇದೆ, ಊಟ ತಿಂಡಿ ಇದೆ, ಬಟ್ಟೆ ಬರೆ ಇದೆ, ವಿದ್ಯಾಭ್ಯಾಸ ಕೂಡ ಇದೆ. ವಿದ್ಯಾಭ್ಯಾಸ ಕೂಡ ಎಲ್ಲರಿಗೂ ಸಿಗ್ತಾ ಇದೆ. ಆದ್ರೂ ತಿರುಗು ಬೇಕು ಅಂತ ಹೇಳಿ ಮಾಡ್ತಾನೆ ಇರ್ತಾರೆ. ಇಷ್ಟೆಲ್ಲ ವಿದ್ಯಾಭ್ಯಾಸನೂ ಇದು, ಮನೇನೂ ಇದೆ, ಬೆಂಗ್ಳಾ ಇದೆ, ಎಲ್ಲ ಇದ್ರು ತಿರುಗಿಯೂ ಮನುಷ್ಯರು ತಿರುಗು ಬೇಕು ಅಂತ ಹೇಳಿ ಆಸೆಯಿಂದ ಮಾಡ್ತಾನೆ ಇರ್ತಾರೆ. ದೇವರ ಇದಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಟೈಮೇ ಸಿಕ್ಕುದಿಲ್ಲ. ಯಾಕಂದ್ರೆ ಇದೆಲ್ಲ ಮಾಡ್ಬೇಕಲ್ಲ. ಈ ತರ ಪ್ರಪಂಚನೇ ಈ ತರ ಆಗೋಗ್ಬಿಟ್ಟಿದೆ. ಅವಾಗ ಏನ್ ಮಾಡ? ಅದಕ್ಕೆ ಹೇಳೋದು ಭಗವದ್ಗೀತೆ ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಜಪ ಮಾಡ್ಬೇಕು, ಇದೆಲ್ಲ ಹೇಳೋದು ಅದಕ್ಕೇನೆ. ಅವಾಗ ನಮ್ಗೆ 24 ಗಂಟೆಯಲ್ಲಿ 1 hour ಆದ್ರೂ ಅಟ್ಲೀಸ್ಟ್ ಮಿನಿಮಮ್ 1 hour ಆದ್ರೂ ಅದಕ್ಕೋಸ್ಕರ ನಾವು ಟೈಮ್ ಇದು ಮಾಡ್ಬೇಕು. ಅವಾಗ ಸ್ಪಿರಿಚುಯಾಲಿಟಿ ಲೆವೆಲ್ಗೆ ಬರುತ್ತೆ. ಅವಾಗ ನಮಗೆ ಗೊತ್ತಾಗತ್ತೆ ನಾವು ಕೇಳ್ತಾ ಇರೋದು ಅತ್ಯಾಸೆನ, ದುರಾಸೆನ ಅಥವಾ ಅವಶ್ಯಕತೆನಾ. ಅವಶ್ಯಕತೆಗೆ ಏನ್ ಬೇಕೋ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅಲ್ವಾ. ಅವಶ್ಯಕತೆ ಏನೇನಿದೆಯೋ ಎಲ್ಲ ಫುಲ್ಫಿಲ್ ಮಾಡಿದಾನೆ ಭಗವಂತ. ಬಟ್ ನಾವು ದುರಾಸೆಗೆ ಹೋಗ್ತಾ ಇದೀವಿ, ನಾವು ಅತ್ಯಾಸೆಗೆ ಹೋಗ್ತಾ ಇದೀವಿ, ನಮ್ ಲೆವೆಲ್ ಕ್ರಾಸ್ ಮಾಡಿ ಹೋಗ್ತಾ ಇದೀವಿ ನಾವು. ನಮ್ಗೆ ಯಾವ್ದಕ್ಕೆ ಯೋಗ ಇಲ್ವೋ ಅದನ್ನೂ ಬೇಕು ಅಂತ ಕೇಳ್ತಾ ಇದೀವಿ ನಾವು ಅಲ್ವಾ. ಸೊ ಅದೇ ಈ ಪ್ರಭು ಹೇಳ್ತಾ ಇರೋದ, ನಾವು ಈ ಜಪ ಮಾಡೋದು, ಈ ಭಗವಂತನ ಭಕ್ತರ ಸಾಂಗತ್ಯದಲ್ಲಿ ಇದ್ಕೊಂಡು ಭಗವದ್ಗೀತೆ ಓದೋದು, ಇದೆಲ್ಲ ಮಾಡಿದಾಗ ಏನಾಗತ್ತೆ, ನಮ್ಗೆ ಆ ಒಂದು ಜ್ಞಾನೋದಯ ಆಗತ್ತೆ. ಸೊ ಇವರು ಇರೋದಿಲ್ಲಿ ಹಂಗೇರಿ ಅಂತ, ಇದು ಯುರೋಪ್ ಅಲ್ಲಿ. ಸೊ ಇಲ್ಲಿ ಇವರು ಅದೇ ಮಾಡ್ತಾ ಇರೋದು, ಸತ್ಸಂಗ ಮಾಡಿಸ್ತಾರೆ, ಭಗವದ್ಗೀತೆ. ಅಂಡ್ ಯಾವಾಗ ಭಗವದ್ಗೀತೆ ಓದ್ತೀವೋ ನಮ್ ಜೀವನ ಹೇಗ್ ನಡ್ಸ್ಬೇಕು ಅನ್ನೋದು ನಮಗೆ ಗೊತ್ತಾಗತ್ತೆ. ನಮ್ ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಬ್ರಹ್ಮಚಾರಿ ಲೈಫ್ ಆಗಿರ್ಬೋದು, ಯಾವುದೇ ವರ್ಣಾಶ್ರಮದಲ್ಲಿ ನಾವಿರ್ಬೋದು, ಹೇಗ್ ಜೀವನ ನಡೆಸ್ಬೇಕು, ಯಾವ ತರ ಜೀವನ ನಡೆಸ್ಬೇಕು, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು, ಇದೆಲ್ಲ ನಮ್ ಕೃಷ್ಣ ಕೊಟ್ಟಿದ್ದಾನೆ, ನಮ್ ಭಗವಂತ ಇದ್ರು ತಿಳಿಸ್ಕೊಡ್ತಾನೆ.
ಹೀಗೆ ಭಗವದ್ಗೀತೆ ಅನ್ನೋದು ಸಾಧಾರಣ ಪುಸ್ತಕ ಅಲ್ಲ ಇದು. ಸಾಕ್ಷಾತ್ ಭಗವಂತ ನೋಡ್ದಿರೋ ಅಂತ ಗೈಡ್ ಮ್ಯಾಪ್ ಇದು, ನಮ್ಗೆ ಗೈಡ್ ಲೈನ್ ಇದು, ಒಂಥರ ನಮ್ಗೆ ಗೈಡ್ ಬುಕ್ ಇದೆ. ಯಾವಾಗ್ಲೂ ಇದನ್ನ ರೆಫರ್ ಮಾಡ್ತಿರ್ಬೇಕು, ಯಾವಾಗ್ಲೂ ಯಾವುದೇ ಪರಿಸ್ಥಿತಿ ನಾವಿರ್ಬೋದು. ಏನ್ ಹೇಳ್ತಾನೆ ಭಗವಂತ ಈ ಸಂದರ್ಭದಲ್ಲಿ, ಈ ಸಿಚುವೇಶನ್ ನಾನು ಯಾವ ತರ ನಡ್ಕೋಬೇಕು, ಹೇಗ್ ನಡ್ಕೊಂಡ್ರೆ ಅದು ಕರೆಕ್ಟ್ ಆಗತ್ತೆ, ಟೀಕೆ ಇರೋದು. ಮಾತಾಜಿ, ಎಸ್ ಪ್ರಭು. ನೀವ್ ಹೇಳಿದ್ರಲ್ಲ ಮುಂಚೆ, ಲೈಕ್ ಭಗವಂತ್ ನಮ್ಗೆ ಆ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ನಾವ್ ಯಾವಾಗ ಸಾಯ್ತೀವಿ, ನಾವ್ ಏನಾಗ್ತೀವಿ ಅಂತ ಭಗವಂತ ನಮ್ಗೆ ಕರುಣಿಸಿಲ್ಲ. ಸಪೋಸ್ ಅದೇನಾದ್ರೂ ಇದ್ದಿದ್ರೆ ಜನ ಲೈಕ್ ಇವಾಗ ಏನು ಇಲ್ದೇನೆ ಇಷ್ಟೆಲ್ಲ ಗಳಿಸ್ತಿದ್ದಾರೆ. ಅದೇನಾದ್ರೂ ಒಪ್ಪ ನಾನು ಇಷ್ಟ ದಿವ್ಸಕ್ಕೆ ಸಾಯ್ತೀನಿ, ಇಷ್ಟೇ ನನ್ನ ಡೆಡ್ ಲೈನ್ ಅಂತ ಎಕ್ಸ್ಪೈರ್ಡ್ ಡೇಟ್ ಗೊತ್ತಾದ್ರೆ ಎಷ್ಟು ಕೂಡ ಹಾಕ್ಬೋದು ಅಂತ ಒಂದ್ ಥಾಟ್ ಬಂತ್ ನಂಗೆ. ಭಗವಂತ ಅದನ್ನೊಂದು ಕೊಟ್ಟಿಲ್ಲ, ಕೊಟ್ಟಿದ್ರೆ ಇನ್ನೂ ಜನ ಎಷ್ಟು ಮುಂದುವರಿತಿದ್ರೋ ಗೊತ್ತಿಲ್ಲ. ಗೊತ್ತಾಗೋದಿಲ್ಲ ನಮ್ಗೆ ಕೆಲವೊಂದು ವಿಷಯಗಳು ಭಗವಂತ ನಮ್ಗೆ ಲೀಕ್ ಮಾಡಿಲ್ಲ, ಸೂಕ್ಷ್ಮವಾಗಿರುತ್ತದು. ನಾವ್ ಎಷ್ಟು ಕರ್ಮ ಮಾಡಿದೀವಿ ಅಲ್ವಾ, ಎಷ್ಟು ಪುಣ್ಯ ಮಾಡಿದೀವಿ, ಪಾಪ ಮಾಡಿದೀವಿ, ನಾವ್ ಯಾವಾಗ ಹುಟ್ಟುತ್ತೀವಿ, ಯಾವಾಗ ಸಾಯ್ತೀವಿ, ಎಲ್ಲ ನಮಗ್ ಗೊತ್ತಿಲ್ಲ. ಯಾವ್ದು ನಮ್ ಕೈಯಲ್ಲಿ ಇಲ್ಲ. ನಮ್ ಕೈಯಲ್ಲಿ ಇಲ್ಲ. ಸೊ ನಮ್ ಕೈಯಲ್ಲಿರೋದ್ ಏನ್ ಹಾಗಾದ್ರೆ, ಏನಿದೆ ನಮ್ ಕೈಯಲ್ಲಿ? ಏನೂ ಇಲ್ವಾ ನಮ್ ಕೈಯಲ್ಲಿ? ಭಗವಂತನ ಸೇವೆ ಮಾಡೋದೊಂದೇ ನಮ್ ಕೈಯಲ್ಲಿ ಇದೆ ಮಾತಾಜಿ. ಇವಾಗ ಇದೆ, ನಮಗ್ ಅನುಕೂಲ ಇದೆ. ಇವಾಗ ನಾವು ಕುತ್ಕೊಂಡ್ ಮಾಡ್ಬಹುದು. ಇವಾಗ ನಾವು ಕುತ್ಕೊಂಡು ಒಂದ್ ಕ್ಲಾಸ್ ಕೇಳಿದ್ರೆ ನಮ್ಗೆ ಎಷ್ಟೊಂದೆಲ್ಲ ವಿಷಯ ನಮ್ ಮೈಂಡ್ ಓಡ್ತಾ ಇದೆ. ಇವಾಗ ಚುರುಕಾಯ್ತು ನಮ್ ಮೈಂಡ್ ಅಲ್ವಾ. ಇಷ್ಟು ದಿವಸ ಏನು ಗೊತ್ತಿಲ್ಲ ಮಾತಾಜಿ, ನಮ್ಗೆ ಗೊತ್ತಿಲ್ದಿರ ನಾವು ಹಂಗಿದ್ಬಿಟ್ವಿ. ಗೊತ್ತಾದ್ಮೇಲೆ ನಾವು ಏನ್ ಮಾಡ್ಬೇಕು, ಭಕ್ತಿ ಮಾರ್ಗಕ್ಕೆ ಬರ್ಲೇಬೇಕು ಮಾತಾಜಿ, ಕಂಪಲ್ಸರಿ. ಇದು ಇವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿಲ್ಲ ಅಂತ ನಾವ್ ಹೇಳಕ್ಕಾಗತ್ತಾ? ಇಲ್ಲ ಮಾತಾಜಿ, ಇಲ್ಲ ಎಲ್ಲಾರ್ಗೂ ಬೇಕು ಮಾತಾಜಿ. ಮಾತಾಜಿ. ಅದೇ ಪ್ರಭುಪಾದ್ ಹೇಳ್ತಾರೆ, ಈ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಅನ್ನೋದು, ಈ ಕೃಷ್ಣ ಪ್ರಜ್ಞೆ ಮಾರ್ಗ ಅನ್ನೋದು ಇದು ಅರ್ಜೆಂಟ್ ಅಂತ ಇದೆ. ಅರ್ಜೆಂಟ್ ಅಂತಾರೆ ಇದು, ಅರ್ಜೆಂಟ್ ಮತ್ತೆ ಕಂಪಲ್ಸರಿ ಕೂಡ. ಇದೇನು ಪರವಾಗಿಲ್ಲ, ಅವಶ್ಯಕತೆ ಇಲ್ಲ, ಇವಾಗ ಬೇಡ ಅವಾಗ ಬೇಡ ಅಂತ ನಿರಾಕರಿಸ್ಬೇಕಾಗಿಲ್ಲ. ಪ್ರತಿಯೊಬ್ರಿಗೂ ಬೇಕಿಲ್ಲ. ನಿಧಾನವಾಗಿ ತಗೊಳ್ಳ, ಎಷ್ಟೋ ವರ್ಷ ಆದ್ಮೇಲೆ ತಗೊಳ್ಳ, ಅದು ಥಟ್ಟದ ತಗೋಬೇಕು, ತಕ್ಷಣ ತಗೋಬೇಕು. ಕಿವಿ ಮೇಲೆ ಬಿತ್ತ ಕೇಳಿ ತಿಳ್ಕೊಂಡ್ವಾ, ತಕ್ಷಣ ಆಕ್ಷನ್ ತಗೋಬೇಕು. ಹೌದಪ್ಪ ನಾನು ಮಾಡ್ಬೇಕು, ಇದೇನೋ ತುಂಬಾ ದೊಡ್ಡ ವಿಷಯ ಇದು, ಇದೇನೋ ಮಾಡಿದ್ರೆ ನಂಗೇನೋ ಗೊತ್ತಾಗತ್ತಂತೆ, ಭಗವಂತ ಸಿಗ್ತಾನಂತೆ, ಭಗವಂತನ ಬಗ್ಗೆ ತಿಳ್ಕೊಬೋದಂತೆ, ನನ್ನ ಅಜ್ಞಾನ ಹೋಗುತ್ತಂತೆ. ಒಂಥರ ಪೆಟ್ ಬಿದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋ ತರ ಮಾತಾಜಿ. ತಪ್ಪು ಏನಾದ್ರು ಮಾಡಿದ್ಮೇಲೆ ಏನಾದ್ರು ಆದ್ ಕೂಡಲೇ ಬೇಗ ಬ್ಯಾಂಡೇಜ್ ಗಿಂಡೇಜ್ ಹಾಕ್ತಿವಲ್ಲ, ಆ ತರ ಇದು ಕ್ವಿಕ್ ಆಗಿ ಮಾಡಿದ್ರೇನೆ ಕ್ವಿಕ್ ಆಗಿ ನಮ್ಗೆ ಸೊಲ್ಯೂಷನ್ ಸಿಗತ್ತೆ. ಬೇಗ ಬರ್ಬೇಕು ಅದಕ್ಕೆ, ಈ ಮಾರ್ಗದಲ್ಲಿ ಬೇಗ ಬರ್ಬೇಕು ಅಂದ್ರೆ ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಜೊತೆ ಕೌಮಾರಾತ್ ಆಚರಿತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ. ಪ್ರಹ್ಲಾದ್ ಮಹಾರಾಜ್ ಹೇಳಿದ 5 ವರ್ಷದಿಂದನೇ ಶುರು ಮಾಡ್ಬೇಕು. ಅವಾಗ ಸಾಕಷ್ಟು ಸಮಯ ಇರತ್ತೆ ನಮ್ಗೆ, ತಿಳ್ಕೊಂಡು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು, ಸ್ಕೂಲಿಂದ ಕಾಲೇಜಿಂದ ಬ್ರಹ್ಮಚಾರಿ ಜೀವನ ಎಲ್ಲ, ಗೃಹಸ್ಥ ಜೀವನ ಎಲ್ಲ, ಕೊನೆಯ ಸಮಯ ಬಂದಾಗ ವ್ಯಕ್ತಿ ರೆಡಿಯಾಗಿರ್ತಾರ. ಅಷ್ಟು ಕಾಲ ಬೇಕು ಅವನಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಇಲ್ಲ ನಮ್ಗೆ ಆ ಟೈಮಿಗೆ ಆಗ್ಲಿಲ್ಲ ಅಂದ್ರೆ ಯಾವಾಗ ಬಂದಿದ್ರು ಸರಿ, ಬಿಟ್ಟು ಹೋಗಂಗಿಲ್ಲ, ಜಾಸ್ತಿ ಮಾಡ್ಬೇಕು, ನಾವು ತೀವ್ರವಾಗಿ ಮಾಡ್ಬೇಕು, ಹೆಚ್ಚೆಚ್ಚು ಮಾಡ್ಬೇಕು. ಅಂದ್ರೆ ಇದು ತುಂಬಾ ಬ್ಯೂಟಿಫುಲ್. ಇದು ಭಗವಂತನ ಭಕ್ತಿ ಮಾಡೋದಿಕ್ಕೆ ಇಷ್ಟೆಲ್ಲ ವಿಧಾನ ಇದೆ. ನಾವು ಭಕ್ತಿ ಮಾಡ್ಕೊಂಡು ಇನ್ನೊಬ್ರಿಗೆ ನಾವು ಹೇಳ್ಕೊಡ್ಬೋದು, ಇಷ್ಟು ಒಳ್ಳೆ ಲೆಸನ್ಸ್ ಹೇಳ್ಕೊಡ್ಬೋದು, ಭಗವದ್ಗೀತೆ ಜ್ಞಾನ ಕೊಡ್ಬೋದು ಇನ್ನೊಬ್ರಿಗೆ. ಸಮ್ಮರ್ ಹಾಲಿಡೇಸ್ ಬಂದ್ರೆ ನಮ್ಮ ಮಕ್ಳುಗಳನ್ನ ಎಂಗೇಜ್ ಮಾಡ್ಬೋದು ನಾವು ಭಗವಂತನ ಭಕ್ತಿ ಮಾಡೋದ್ರಲ್ಲಿ. ಒಳ್ಳೆ ಒಳ್ಳೆ ಕಥೆಗಳು ಹೇಳ್ಕೊಡ್ಬೋದು, ಅವ್ರಿಗೆ ಕ್ರಾಫ್ಟ್ಗಳು ಮಾಡಿಸೋದು, ಅವ್ರಿಗೆ ಹಾಡು ಹೇಳ್ಸೋದು, ಶ್ಲೋಕಗಳು ಹೇಳ್ಸೋದು, ನಾವು ಕಲಿಯೋದು, ಯಾತ್ರೆಗೆ ಹೋಗೋದು ಒಟ್ಟಿಗೆ. ಇದ್ರಲ್ಲಿ ಏನಿಲ್ಲ ಚೆನ್ನಾಗಿರೋದು, ತಿನ್ನೋದು, ಪ್ರಸಾದ ತಿನ್ನೋದು, ಜಾಗಗಳು ಹೋಗೋದು, ಫೋಟೋಗಳು ತಗೊಳೋದು. ನಾವೆಲ್ಲ ಇವಾಗ ಎಷ್ಟು ಅಡ್ವಾನ್ಸ್ ಆಗಿರೋದ್ರಿಂದ ವೆಬ್ಸೈಟ್ಸ್ ಎಲ್ಲ ತೆಗಿತಾ ಇದ್ದೀವಿ ಇಷ್ಟನ್ಗೋಸ್ಕರ. ಗೀತಾ ಜ್ಞಾನ ಭಗವದ್ಗೀತೆ ಜ್ಞಾನದಿಂದ ನಮ್ಮ ಕರ್ಮದ ಬಲಗಳು ಮೈನಸ್ ಮಾಡ್ಕೊಂಡು ಹೋಗ್ಬೇಕು, ಆಡ್ ಮಾಡ್ಕೊಂಡು ಹೋಗ್ಬಾರ್ದು. ದಿವಸ ನಾವು ಮಾಡುವ ಜಪದಿಂದ ಭಕ್ತಿಯಿಂದ ಮೈನಸ್ ಆಗುತ್ತೆ ಅಂತ ಮೈನಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ದು ಆಡ್ ಆಗೋಲ್ಲ. ಆವಾಗ ನಮ್ದು ಜೀವನ ಚೆನ್ನಾಗಾಗತ್ತೆ. ಅವಾಗಿನ ಕಾಲದಲ್ಲಿ ಎಲ್ಲ ದಾಸರು, ಪುರಂದರ ದಾಸರಾಗ್ಲಿ, ಕನಕದಾಸರಾಗ್ಲಿ, ಅವರಿಗೆ ಯಾರು ಈ ತರ ಹೇಳ್ಕೊಟ್ಟಿರ್ಲಿಲ್ಲ. ಆಮೇಲೆ ಅವರಿಗೆ ಗೂಗಲ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ. ಆದ್ರೂ ಅವ್ರು ಎಷ್ಟು ಒಳ್ಳೆ ಭಕ್ತರಾಗಿದ್ರು. ನಮ್ಗೆ ಈಗ ಎಲ್ಲ ಅವಕಾಶ ಸಿಗ್ತಾ ಇದೆ.
ಎಲ್ಲ ಕಡೆಯಿಂದ ಅವಕಾಶ ಸಿಗ್ತಾ ಇದೆ, ಆದ್ರೂ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಅದೇ ನಮ್ಮ ದುರ್ದೈವ ಮಿದೃಶಮಿಹ ಜನಿ ನಾನು ರಾಗ ಅಂತಾರೆ ಚೈತನ್ಯ ಮಹಾಪ್ರಭು. ಅವರೆಲ್ಲ ನಮಗ್ ಮಾಡಿ ರೆಡಿ ಮಾಡ್ಕೊಟ್ಟಿದ್ರು, ಅದು ನಮಗೆ ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ, ಮಾಡಲ್ಲ, ಜಪ ಮಾಡಲ್ಲ. ಎಲ್ಲ ರೆಡಿ ಕೊಟ್ಬಿಟ್ಟಿದಾರೆ ಅವರೆಲ್ಲ. ಅವರೆಲ್ಲ ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಮಾಡಿರ್ಬೇಕು, ಕಷ್ಟಪಟ್ಟಿದ್ದಾರೆ. ನಮಗೆಲ್ಲ ನಾವು ಅದನ್ನ ತಿಳ್ಕೊಬೇಕು, ತುಂಬಾ ತಿಳ್ಕೊಬೇಕು ಕಷ್ಟಪಟ್ಟು ನಾವು. ಮಾಡಿದ್ದಾರೆ. ಎಷ್ಟೆಲ್ಲ ಆಚಾರ್ಯರು ಬರ್ದಿದ್ದಾರೆ ಗ್ರಂಥ, ಅವ್ರಿಗೆಲ್ಲ ನಮ್ಮ ಆಕ್ಚುಲಿ ಋಣ ಇದೆ. ಆಕ್ಚುಲಿ ನಾವೆಲ್ಲ ಋಣನ ತೀರಿಸ್ಬೇಕು. ಆಕ್ಚುಲಿ ಗುರು ಋಣ ಅನ್ನೋದಿರುತ್ತೆ ನಮ್ಗೆ. ಯಾಕಂದ್ರೆ ಅವ್ರು ಬರ್ದಿರೋ ಅಂತ ಶಾಸ್ತ್ರ ನಾವು ಓದ್ತಾ ಇಲ್ಲ. ನಾವ್ ಬರೀ ಊಟ ತಿಂಡಿಗೆ ನಮ್ ಟೈಮ್ ಎಲ್ಲ ಆಗ್ಬಿಡುತ್ತೆ, ಇಡೀ ದಿನ ಆಗ್ಬಿಡುತ್ತೆ, 24 ಗಂಟೆ ಮುಗಿಸ್ಬಿಡ್ತೀವಿ ಅಲ್ಲೇ. ಶಾಸ್ತ್ರ ಅಧ್ಯಯನಕ್ಕೆ ಟೈಮ್ ತೆಗಿಯಲ್ಲ, ಮಕ್ಳಿಗೆ ಓದ್ಬೇಕು ಅಂತ ನಾವ್ ಎನ್ಕರೇಜ್ ಮಾಡಲ್ಲ. ಫ್ಯಾಮಿಲಿ ಸುಮ್ನೆ ಊಟ ತಿಂಡಿಗೆ ಭಯ ಮೈಥುನ ಇಷ್ಟರಲ್ಲೇ ನಾವು ಮುಗಿಸ್ಕೊಂಡು ಹೋದ್ರೆ ಕೊಟ್ಟಿರೋ ಕಾಲನೇ ಮುಗಿದ್ಬಿಡುತ್ತೆ. ಅದು ತುಂಬಾ ಬೆಸ್ಟ್ ಆಪರ್ಚುನಿಟಿ. ಮನುಷ್ಯ ಜನ್ಮ ಅಂದ್ರೆ ಒಳ್ಳೆ ಟೈಮ್ ಇದು, ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಆಗಿ ಉಪಯೋಗ ಮಾಡ್ಬೋದು. ತುಂಬಾ ನಾ ಹೇಳ್ತಾ ಇದ್ದೇನೆ, ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಇದು ಬೋರಿಂಗ್ ಆಗಿಲ್ಲ, ಏನೋ ಪ್ರವಚನ ಹೇಳ್ಕೊಂಡು ಏನೋ ಸನ್ಯಾಸಿಯಾಗಿ ಕುತ್ಕೊಂಡು ಏನೋ ಅಲ್ಲ. ಇದು ಚೈತನ್ಯ ಮಹಾಪ್ರಭು ಮೂಮೆಂಟ್ ಅದಲ್ವೇ ಅಲ್ಲ. ಚೆನ್ನಾಗಿ ತಿನ್ಬಿಟ್ಟು, ಚೆನ್ನಾಗಿ ಡ್ಯಾನ್ಸ್ ನೃತ್ಯ ಮಾಡ್ಬಿಟ್ಟು, ಕೀರ್ತನೆ ಮಾಡ್ಬಿಟ್ಟು, ಪ್ರಚಾರ ಮಾಡ್ಕೊಂಡು ಭಕ್ತಿ ಮಾರ್ಗದಲ್ಲಿ ಫ್ಯಾಮಿಲಿನ ಮುಂದೆ ಕರ್ಕೊಂಡು ಹೋಗೋ ಎಷ್ಟು ಲೈವ್ಲಿ ಆಗಿರುತ್ತೆ. ಪ್ರತಿನಿತ್ಯ ಉತ್ಸವ, ಇದು ಲೈಫ್ ಅಂದ್ರೆ. ಕರ್ಮಿಗಳು ಏನ್ ಜೀವನ ಮಾಡ್ತಿದ್ರೆ, ಆಫೀಸ್ಗೆ ಹೋದ ಬಂದ ಮಲಗದ ಅಷ್ಟೇ ಆಗ್ತದೆ. ಸರಿಯಾಗಿ ಊಟ ತಿಂಡಿ ಮಾಡೋದಿಕ್ಕೂ ಟೈಮ್ ಇಲ್ಲ. ಆತರ ಜೀವನ ಮಾಡಿದ್ರೆ ಅದೇನು ಪ್ರಾಣಿ ಜೀವನ ಅಂತ ಅಷ್ಟೇ. ಅದಕ್ಕೆ ಪೀಸ್ ಆಫ್ ಮೈಂಡ್ ಇರ್ಬೇಕು. ಪೀಸ್ ಆಫ್ ಮೈಂಡ್ ಬೇಕು ಅಂದ್ರೆ ಇದೆಲ್ಲ ಇದ್ರೆ ಪೀಸ್ ಆಫ್ ಮೈಂಡ್ ಆಟೋಮ್ಯಾಟಿಕಲಿ ಬರುತ್ತೆ. ಭಗವಂತನ ಭಕ್ತರು ತುಂಬಾ ಬುದ್ಧಿವಂತರು. ಕೃಷ್ಣ ಭಕ್ತ ಬಡಾ ಚತುರ್ ಅಂತ. ಕೃಷ್ಣ ತುಂಬಾ ಬುದ್ಧಿವಂತ. ಅವನಿಗೆ ಗೊತ್ತು ಹೇಗ್ ಟೈಮ್ನ ಬಳಸ್ಬೇಕು, ಎಷ್ಟು ಸಂಪಾದನೆ ಮಾಡ್ಬೇಕು, ಎಷ್ಟು ಕಷ್ಟ ಪಡ್ಬೇಕು, ಎಲ್ಲಿ ಸಮಯನ ಅವ್ನು ಹಾಕ್ಬೇಕು, ಯಾರ ಸಾಂಗತ್ಯದಲ್ಲಿ ಇಟ್ಕೋಬೇಕು, ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಎಲ್ಲಿ ಓಡಾಡ್ಬೇಕು, ಫ್ಯಾಮಿಲಿನ ಹೇಗ್ ನೋಡ್ಕೋಬೇಕು, ತಂದೆ ತಾಯಿನ ಹೇಗ್ ನೋಡ್ಕೋಬೇಕು, ಎಲ್ಲ ಗೊತ್ತು ಕೃಷ್ಣನ್ ಭಕ್ತನಿಗೆ. ನಾವ್ ಬರೀ ಭಕ್ತಿ ಮಾಡ್ಕೊಂಡೋದ್ರೆ ಎಲ್ಲ ಅವ್ರು ದಾರಿ ಕೊಡ್ತಾ ಇರ್ತಾರೆ. ಎಲ್ಲ ಮಾಡ್ಬೇಕು, ನಮಷ್ಟೇ ಜಪ ಮಾಡ್ಬೇಕು ಅಷ್ಟ ನಾವ್ ಮಾಡ್ಕೊಂಡು ಹೋಗ್ತಾರೆ, ಅವರೇ ಎಲ್ಲ ದಾರಿ ಕೊಡ್ತಾ ಇರ್ತಾರೆ. ಎಲ್ಲ ದಾರಿ ತೋರಿಸ್ತಾನೆ ಭಗವಂತ. ಎಸ್ ಮಾತಾಜಿ. ಇವತ್ತು ಇಷ್ಟ ಆಯ್ತಾ ಕ್ಲಾಸ್ ಎಲ್ರಿಗೂ? ಹೌದು ಮಾತಾಜಿ. ಇಷ್ಟ ಆಯ್ತು ಮಾತಾಜಿ. ಆಗಿತ್ತು ಇವತ್ತು ಒಳ್ಳೆ ಒಂದು ಮೆಸೇಜ್ ಮಾತಾಜಿ. ಕೇಳ್ತಾ ಇದ್ರೆ ಹಂಗೆ ಕೇಳ್ತಾ ಇರ್ಬೇಕು ಬೇರೆ ಒಂಥರ. ವಿಭಿನ್ನವಾಗಿತ್ತು, ಪಾಠ ವಿಭಿನ್ನವಾಗಿತ್ತು, ಬೇರೆ ಬೇರೆ ವಿಷಯಗಳು ತಿಳಿದು ಮಾತಾಡ್ತೀವಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಪ್ರಣಾಮ್. ಬಹಳ ಇಂಟರಾಕ್ಟಿವ್ ಆಗಿತ್ತು ಗುರುಜಿ. ಎಲ್ಲರ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿತ್ತು. ನಾವುಗಳು ಅಟೆಂಡ್ ಮಾಡಿದ ಕ್ಲಾಸ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಈಗಿಂದ ಈ ಗ್ರೂಪ್ ಸಿಕ್ಕಾಪಟ್ಟೆ ಇಂಟರಾಕ್ಷನ್ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿತ್ತು, ಗೊತ್ತಾಗುತ್ತೆ ಡಿಫ್ರೆನ್ಸ್. ಹರೇ ಕೃಷ್ಣ ಮಾತಾಜಿ, ಒಂದ್ ಮಾತು ಕೇಳ್ಬೇಕು ಮಾತಾಜಿ. ನಾವು ಭಕ್ತಿ ಮಾರ್ಗ ಬಂದ್ಮೇಲೆ ತುಂಬಾ ಬಟ್ಟೆಗಳು ತಗೋಬಾರ್ದ ಮಾತಾಜಿ? ಡೈಲಿ ಹೊಸ ಬಟ್ಟೆ ಹಾಕ್ಬೇಕು ಅನ್ನೋದು ಬರಬಾರ್ದ ಮಾತಾಜಿ ನಮ್ಗೆ? ಡೈಲಿ ಹೊಸ ಬಟ್ಟೆ ಅಂದ್ರೆ ಕೃಷ್ಣನ್ ಕೊಟ್ಬಿಟ್ಟು ಉಪಯೋಗ ಮಾಡ್ಕೊಂಡ್ರೆ ಪರವಾಗಿಲ್ಲ. ಭಗವಂತನ್ ಕೊಟ್ಟಿ ಡೈಲಿ ಯಾರು ಹಾಕೋತಾರ ಹೊಸದು? ಅಲ್ಲ, ಎಷ್ಟು ಬೇಕೋ ಅಷ್ಟು ತಾನೇ ಹಾಕೋಬೇಕು ಮಾತಾಜಿ. ಡೈಲಿ ಹೊಸ ಬಟ್ಟೆಗಳು ಹಾಕ್ಬಾರ್ದಲ್ಲ ಮಾತಾಜಿ? ಡೈಲಿ ಹೊಸ ಬಟ್ಟೆ ಹಾಕೋ ಯಾರು ತಗೊಳಕ್ ಆಗಲ್ವಲ್ಲ. ಅಲ್ಲ, ಡೈಲಿ ಅಂತ ಅಲ್ಲ, ತುಂಬಾ ಜಾಸ್ತಿ ಜಾಸ್ತಿ. ಈಗ ತಿಂಗಳಿಗೆ ಒಂದ್ಸರಿ, ಈಗ ಕೆಲವು ಸ್ವಲ್ಪ ಹೊಸದಾಗಿ ಕೆಲ್ಸಕ್ಕೆ ಸೇರಿರೋ ಹುಡುಗಿರಿಗೆ ತುಂಬಾ ಇರುತ್ತೆ ಅಲ್ವಾ, ದುಡಿಮೆ ಮಾಡ್ತಾ ಇದೀವಿ, ಈಗ ಹೊಸದ್ ತಗೋಬೇಕು. ತಿಂಗಳಿಗೆ ಒಂದು. ನಮ್ಗೆ ಯಾರೋ ಹೇಳಿದ್ರು ಬಟ್ಟೆ ತುಂಬಾ ಜಾಸ್ತಿ ಯೂಸ್ ಮಾಡಿದ್ರೆ ನಾವು ಜನ್ಮ ಅಷ್ಟೇ ತಗೋಬೇಕಾಗುತ್ತೆ ಜಾಸ್ತಿ ಅಂತ ಹೇಳಿದ್ರು. ಅದಕ್ಕೆ ಕೇಳಿದೆ ಮಾತಾಜಿ. ನಮ್ಗೆ ಇಷ್ಟ ದಿವಸ ಗೊತ್ತಿಲ್ಲ, ಇಷ್ಟ ದಿವಸ ಗೊತ್ತಿಲ್ಲ. ಇವಾಗ ಭಕ್ತಿ ಮಾರ್ಗ ಬಂದಿದೀವಲ್ವಾ, ಇವಾಗ ನಾವು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು, ತುಂಬಾ ತಗೋಬಾರ್ದು. ತಗೊಂಡ್ರೆ ನಾವು ಜನ್ಮನು ಅಷ್ಟೇ ತಗೋಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕೇಳಿದೆ. ಏನಾದ್ರೂ 84 ಲಕ್ಷ ಜನ್ಮ ಆದ್ಮೇಲೆ ತಗೊಳಕ್ ಆಗಲ್ಲ. ನೀವು 84 ಲಕ್ಷ ಬಟ್ಟೆ ತಗೊಳ್ಬೋದು ಅಷ್ಟೇ. ಯಾವ್ದೇ ನಮ್ಗೆ ಆಸೆ ಇದ್ರು ಮಾತಾಜಿ, ಈಗ ನಮ್ ಕೆಲವು ವಿಷಯದ ಬಗ್ಗೆ ತುಂಬಾ ಆಸೆ ಇರ್ಬೋದು. ಕೆಲವರು ತುಂಬಾ ತಿನ್ಬೇಕು, ಒಳ್ಳೆ ಪದಾರ್ಥ ತಿನ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಎಷ್ಟೊಂದೆಲ್ಲ ನಮ್ಗೆ ಭೌತಿಕ ಇಚ್ಛೆಗಳಿರ್ಬೋದು.
ಅದನ್ನ ನಾವು ಸ್ವಲ್ಪ ಕೃಷ್ಣನ್ನ ಸೇರಿಸ್ಕೊಂಡ್ ಮಾಡಿದ್ರೆ ಆ ಆಸೆಗಳು ಕಮ್ಮಿ ಆಗತ್ತೆ ಮಾತಾಜಿ. ಭಗವಂತನಿಗೆ ಅರ್ಪಿಸ್ತಾ ಇದ್ರೆ ಆ ಬಟ್ಟೆನ ಕೃಷ್ಣನ್ಗೋಸ್ಕರ ತಗೊಂತಾ ಇದ್ದೀನಿ, ಇದು ರಾಧಾರಾಣಿಗೋಸ್ಕರ ತಗೊಂತಾ ಇದ್ದೀನಿ, ಇದು ಅಲ್ವಾ, ಕೃಷ್ಣನ್ಗೋಸ್ಕರ ಈ ಅಡ್ಗೆ ಮಾಡ್ತಾ ಇದ್ದೀನಿ ನಾನು, ಮಾಡಿದ್ರೆ ಆಟೋಮ್ಯಾಟಿಕಲಿ ನಮ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗತ್ತೆ ಮಾತಾಜಿ. ಅವನಿಗೋಸ್ಕರ ಇಂಟ್ರೆಸ್ಟ್ ಪಟ್ರೆ ಪರವಾಗಿಲ್ಲ, ಅವನು ಸೇರಿಸ್ಕೊಂಡ್ ಮಾಡಿದ್ರೆ ಪರವಾಗಿಲ್ಲ, ಅದು ಭೌತಿಕ ಆಗಲ್ಲ ಕಾರ್ಯ ಅಲ್ವಾ. ಯಾವಾಗ ನಾವು ಅವನ ಸೇವೆ ಜಾಸ್ತಿ ಮಾಡ್ತೀವೋ ಆ ಭಾವದಲ್ಲಿ, ಆಗ ಆಟೋಮ್ಯಾಟಿಕಲಿ ನಮ್ಗೆ ಡಿಟ್ಯಾಚ್ಮೆಂಟ್ ಬರತ್ತೆ ಮಾತಾಜಿ. ಸಫರಿಂಗ್ ಟೈಮ್ ನಾವು ಒತ್ತಾಯದಿಂದ ನಾವು ಸ್ಟಾಪ್ ಮಾಡ್ಬೇಕು ಆಗಲ್ಲ ನಮ್ಮ ಇಂದ್ರಿಯಗಳನ್ನ ಅಲ್ವಾ. ನಿಧಾನ ಕ್ರಮೇಣ ಅದೇ ಕಮ್ಮಿ ಆಗುತ್ತೆ. ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಸಾಕ, ಕೋಪ ಹೋಗ್ಬಿಡತ್ತಾ? ಹೋಗಲ್ಲ, ಅದು ಬಂದ್ಬಿಡುತ್ತದು. ಬಟ್ ಕೃಷ್ಣ ಭಕ್ತಿ ಮಾಡ್ತಾ ಅದೇ ಕಮ್ಮಿ ಆಗತ್ತೆ. ಅದ್ ಹೇಗ್ ಕಮ್ಮಿ ಆಗತ್ತೆ ಅಂದ್ರೆ ಅದು ಕೃಷ್ಣಂಗೆ ಗೊತ್ತು, ಅವನಿಗೆ ಗೊತ್ತು. ಹರೇ ಕೃಷ್ಣ ಮಾತಾಜಿ, ಇವತ್ತೇಳಿ ಇದು ನಮಗ್ ಡೌನ್ಲೋಡ್ ಮಾಡಿ ಮತ್ತೆ ನಾವು ಎಲ್ಲರಿಗೂ ಕೇಳಿಸ್ಬೇಕು. ಕಳಿಸ್ತೀನಿ ಮಾತಾಜಿ, ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ. ಹಾ ಕಳಿಸ್ಕೊಡಿ ಮಾತಾಜಿ. ಯಾರು ಕೇಳಿಲ್ದವ್ರಿಗೆ ಮತ್ತೆ ಇದನ್ನ ಹಾಕಿ ಕೇಳಿಸ್ಬೇಕು. ಇದು ತುಂಬಾ ಚೆನ್ನಾಗಿದೆ ಇವತ್ತಿಂದ. ಶ್ಯೂರ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಎಸ್ ಮಾತಾಜಿ, ಏನಾದ್ರು ಪ್ರಶ್ನೆ ಆಯ್ತಾ? ಸ್ಟಾಪ್ ಮಾಡಿ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ಜಗದ್ಗುರು ಪ್ರಭುಪಾದ ಕಿ ಜೈ. ಗ್ರಂಥರಾಶ್ರಮ ಭಗವದ್ಗೀತಾ ಕಿ ಜೈ. ಹರಿ ಕೃಷ್ಣ. ಹಾ, ಇದು ಹೆಂಗ್ ಸಿಗುತ್ತೆ ಮಾತಾಜಿ ನಮಗೆ? ಮಾತಾಜಿ ಇದನ್ನ ಯಾವಾಗ ಕಳಿಸ್ತೀರಿ ಮಾತಾಜಿ? ಇವಾಗಲೇ ಅಪ್ಲೋಡ್ ಮಾಡಿಸ್ತೀನಿ ಮಾತಾಜಿ. ಇದು ಥ್ಯಾಂಕ್ ಯು. ಅದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸರ್ಟಿಫಿಕೇಟ್. ಎಸ್ ಪ್ರಭು, ನಾನು ಸ್ವಲ್ಪ ನಮ್ಮ ಪ್ರಭು ಬಿಸಿ ಇದ್ದಾರೆ, ನಾನು ಬೆಂಗಳೂರಲ್ಲಿ ಕಲೆಕ್ಟ್ ಮಾಡ್ಕೋಬಹುದಾ? ಬೆಂಗಳೂರು? ಎಸ್ ಪ್ರಭು, ಶ್ಯೂರ್. ಬೆಂಗಳೂರಲ್ಲಿ ತುಂಬಾ ಈಸಿ Actually, ಆಗುತ್ತೆ I was ನಮ್ಗೆ. planning to tomorrow Bangalore. ಓಕೆ, So ನಂಗೆ today, ಜಸ್ಟ್ ಮೆಸೇಜ್ ಮಾಡಿ tomorrow, ಪ್ರಭು, ನಮ್ಗೆ ಡಿವೋಟಿಸ್ ಗೊತ್ತು, ಈಸಿಯಾಗಿ ನಿಮ್ಗೆ ಸಿಗುತ್ತೆ. ಅಂದ್ರೆ ನಾನು ಎವ್ರಿ ಸಂಡೇ ನಾನು ಇಸ್ಕೊಂಡ್ ಹೋಗ್ತೀನಿ. ಹ್ಮ್, ದೂರ ಇದೆ, ನಾನಿರೋದು ಕಲ್ಯಾಣ ನಗರ, ಬಟ್ ಆದ್ರೂ ಐ ವಿಲ್ ಗೋ. ಬೆಂಗಳೂರಲ್ಲಿ ಕಲ್ಯಾಣ ನಗರನಾ? ಬೆಂಗಳೂರಲ್ಲಿ ಕಲ್ಯಾಣ ನಗರಲ್ಲಿ ಇರ್ತೀನಿ ಮಾತಾಜಿ. ಐ ವರ್ಕ್ ದೇರ್, ಬಟ್ ಲೈಕ್ ನಂದು ವರ್ಕ್ ಶೆಡ್ಯೂಲ್ ಡಿಫ್ರೆಂಟ್ ಇದೆ, ಬಟ್ ಆದ್ರೂ ನನ್ ಟೈಮ್ ಮಾಡ್ಕೊಂಡು ಹೋಗ್ತೀನಿ. ಸಂಡೇ ಬರ್ತೀರಾ? ಪುಣೆಯಲ್ಲಿದ್ದೆ ಮುಂಚೆ. ಓಕೆ, ಪುಣೆಯಲ್ಲಿ ಅಕ್ಕೋಡಿ ಇಸ್ಕೊಂಡಿದ್ದೆಲ್ಲ ಅಲ್ಲಿ ಹೋಗ್ತಿದ್ದೆ. ಸೊ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಆಗಿ ಅಲ್ಲಿ ಹೋಗ್ತಿದ್ದೆ. ಇವಾಗ ಇಲ್ಲಿ ಹೋಗ್ತೀನಿ. ಸೊ ಅಲ್ಲಿ ಆದ್ರೆ ನಾನು, ಯಾಕಂದ್ರೆ ಇಲ್ಲಿ ಕಳ್ಸಕ್ಕಾದ್ರೆ ನಂಗೆ ಓಕೆ ಮತ್ತೆ ಮನೇಲಿ ಕಲೆಕ್ಟ್ ಮಾಡ್ತಾರೆ. ಬೆಂಗಳೂರಲ್ಲಿ ಪ್ರಭು, ಬೆಂಗಳೂರಲ್ಲಿ ಡೆಫಿನೆಟ್ಲಿ ವಿ ಕ್ಯಾನ್ ಅರೇಂಜ್ ಪ್ರಭು, ವೆರಿ ಈಸಿ ಆಗುತ್ತೆ. ಸೊ ಅಂದ್ರೆ ನಿಮ್ಗೂ ಒಂದು ಈಸಿ ಆಗತ್ತೆ ಅಂತ ಮತ್ತೇನಿಲ್ಲ ಮಾತಾಜಿ. ಭಗವಂತನ ಇಚ್ಛೆ ಇದೆ ಅಂದ್ರೆ ನಾನು ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದು ಯಾರಿಗ್ ಗೊತ್ತು. ಟ್ರೂ ಪ್ರಭು, ಸುಮಾರು ದಿನ ಆಯ್ತು ನಾನು ಹೋಗಿಲ್ಲ. ಸೊ ದಟ್ ಇಸ್ ಅ ಒನ್ ವೇ, ಮೇ ಬಿ ಭಗವಂತ ಕರೆಸ್ಕೊಳ್ತಿದ್ದಾನೆ ಅನ್ಸುತ್ತೆ. ಎಸ್, ಯು ಆರ್ ವೆಲ್ಕಮ್ ಪ್ರಭು, ಯು ಆರ್ ವೆಲ್ಕಮ್. ಮೋಸ್ಟ್ ಎಸ್ ವೆಲ್ಕಮ್. ಮಾತಾಜಿ, ನಾನು ಮೆಸೇಜ್ ಹಾಕ್ತೀನಿ ಮಾತಾಜಿ. ಮೆಸೇಜ್ ಮಾಡಿ ಪ್ಲೀಸ್ ಪ್ರಭು, ನಿಮ್ಮ ನಾನು ಟೈಮಿಂಗ್ ಹೋಗ್ಬೇಕಾದ್ರೆ ಮೆಸೇಜ್ ಮಾಡ್ತೀನಿ. ವಿ ಹ್ಯಾವ್ ಅ ಸೊ ಡಿವೋಟಿಸ್, ನಂಗೆ ಇನ್ ಹೌಸ್ ಡಿವೋಟಿಸ್ ಇದ್ದಾರೆ, ಟೆಂಪಲ್ ಎಲ್ಲ ಡಿವೋಟಿಸ್ ಇರ್ತಾರೆ. ಸೊ ವಿ ಕ್ಯಾನ್ ಆಲ್ ಅರೇಂಜ್ ಫಾರ್ ದಟ್ ಪ್ರಭು. ಎಸ್ ಮಾತಾಜಿ, ನಾನು ನಿಮ್ಗೆ ಕಾಲ್ ಅಥವಾ ಮೆಸೇಜ್. ಶೇಷಾದ್ರಿಪುರಂ ತಾನೇ ಮಾತಾಜಿ ಬರೋದು? ಶೇಷಾದ್ರಿಪುರಂ, ಬೆಂಗಳೂರು ಅಂದ್ರೆ ಶೇಷಾದ್ರಿಪುರಂ ದೇವಸ್ಥಾನ. ಎಸ್ ಅಲ್ಲ, ಅವ್ರಿಗೆ ಹೆಸರು ಹೇಳಿಲ್ಲ, ಅದಕ್ಕೆ ಹೇಳ್ದೆ ಮಾತಾಜಿ, ಏನು ಅನ್ಕೋಬೇಡಿ. ಇಲ್ಲ ಮಾತಾಜಿ, ಓಕೆ, ನೋ ವರೀಸ್, ನೋ ವರೀಸ್. ಪ್ರಭು, ಶೇಷಾದ್ರಿಪುರಂ ದೇವಸ್ಥಾನಕ್ಕೆ ಬನ್ನಿ ಪ್ರಭು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ದಂಡ ಪ್ರಣಾಮ್ ಅನ್ಸೂಯ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಮಹಾರಾಜ್. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ.